ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕನ್ನಡ ಪಠ್ಯಪುಸ್ತಕದ ಗದ್ಯ ಭಾಗದಲ್ಲಿ ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂತಹ ಗದ್ಯ ಭಾಗವನ್ನು ನಾವು ಕಳೆದ ತರಗತಿಯಲ್ಲಿ ಅವಲೋಕನವನ್ನು ಮಾಡ್ತಾ ಹೋಗಿದ್ವಿ. ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂತಹ ಗದ್ಯವು ಈ ಒಂದು ವಾಲ್ಪರೈ ಎನ್ನುವಂತಹ ಪ್ರದೇಶ ಯಾವ ರೀತಿಯಾಗಿ ಇತ್ತು ಬ್ರಿಟಿಷರು ಆಗಮನ ಮಾಡೋದಕ್ಕಿಂತ ಮುಂಚೆ, ಹಾಗೆ ಆ ಬ್ರಿಟಿಷ್ ಪ್ರಜೆ ಆಗಿರುವಂತಹ ಕಾರ್ವೆಲ್ ಮಾರ್ಷ್ ಎನ್ನುವಂತಹವನು ಬಂದು ಆ ಒಂದು ಪ್ರದೇಶವನ್ನು ಯಾವ ರೀತಿಯಾಗಿ ಅನ್ವೇಷಿಸ್ತಾ ಹೋದ, ಹಾಗೆ ಆ ಒಂದು ಪ್ರದೇಶದ ಒಂದು ನಕ್ಷೆಯನ್ನು ಯಾವ ರೀತಿಯಾಗಿ ತಯಾರಿಸ್ತಾ ಹೋದ, ಆ ಒಂದು ನಕ್ಷೆಯನ್ನು ತಯಾರಿಸಿ ಹಾಗೆ ಅಲ್ಲಿರುವಂತಹ ಆದಿವಾಸಿಗಳ ಒಂದು ಸಹಕಾರವನ್ನು ಪಡ್ಕೊಂಡ್ಬಿಟ್ಟು ಆ ಒಂದು ಅಲ್ಲಿಯೇ ಒಂದು ನೆಲೆ ಊರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋದ ಈ ಒಂದು ಕಾರ್ವೆಲ್ ಮಾರ್ಷ್ ಎನ್ನುವಂಥವನು. ಹಾಗೆ ಆ ಒಂದು ಕಾರ್ವೆಲ್ ಮಾರ್ಷ್ ಎನ್ನುವಂಥವನು ಯಾವ ರೀತಿಯಾಗಿರುವಂತಹ ಆ ಒಂದು ಪ್ರದೇಶದ ಒಂದು ನಕ್ಷೆಯನ್ನು ತಯಾರಿಸ್ತಾ ಹೋದ, ಹಾಗೆ ಆ ಒಂದು ನಕ್ಷೆಯನ್ನು ತಯಾರಿಸಿ ಆ ಒಂದು ಪ್ರದೇಶಕ್ಕೆ ಆಗತಾನೆ ಭಾರತಕ್ಕೆ ಒಂದು ಪ್ರವೇಶವನ್ನು ಮಾಡಿದಂತಹ ಚಹಾ ಗಿಡವನ್ನು ತಂದು ನೆಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಆ ಒಂದು ಚಹಾ ಗಿಡ ಎನ್ನುವಂಥದ್ದು ಅದರಲ್ಲೂ ಒಂದು ಹೊಸದಾಗಿರುವಂತಹ ಪ್ರದೇಶ, ಅದರಲ್ಲೂ ಸಮೃದ್ಧವಾಗಿರುವಂತಹ ಪ್ರದೇಶದಲ್ಲಿ ಆ ಒಂದು ಚಹಾ ಗಿಡಗಳು ತುಂಬ ಸಮೃದ್ಧವಾಗಿರುವಂತಹ ಒಂದು ಬೆಳೆಯನ್ನು ಕೊಡ್ತಾ ಹೋಗ್ತವೆ. ಅವನೇನು ಮಾಡಿದಪ್ಪ ಅಂತ ಹೇಳಿದರೆ ಅಲ್ಲಿರುವಂತಹ ಕಾಡನ್ನು ನಾಶ ಮಾಡ್ತಾ ಆ ಒಂದು ಚಹಾ ಗಿಡಗಳನ್ನು ಆ ಒಂದು ಚಹಾ ಗಿಡದ ಒಂದು ತೋಟವನ್ನು ವಿಸ್ತರಿಸ್ತಾ ಹೋಗ್ತಾನೆ. ಹೀಗೆ 1890ರಲ್ಲಿ ಬಂದಂತಹ ಕಾರ್ವೆಲ್ ಮಾರ್ಷ್ ಎನ್ನುವಂಥವನು ಅಲ್ಲಿನೇ ಒಂದು ನೆಲೆ ನಿಂತು 1934ರಲ್ಲಿ ಅವನು ಹಸುನೂಗಿದ ಅಂದರೆ ಸತ್ತು ಹೋದ ಎನ್ನುವಂತಹ ಒಂದು ಮಾತನ್ನು ನಾವು ಕಳೆದ ತರಗತಿಯಲ್ಲಿ ಆ ಒಂದು ವಾಲ್ಪರೈ ಎನ್ನುವಂತಹ ಪ್ರದೇಶ ಯಾವ ರೀತಿಯಾಗಿತ್ತು, ಆ ಒಂದು ಪ್ರದೇಶಕ್ಕೆ ಬಂದಂತಹ ಆ ಒಂದು ಕಾರ್ವೆಲ್ ಮಾರ್ಷ್ ಎನ್ನುವಂಥವನು ಯಾವ ರೀತಿಯಾಗಿರುವಂತಹ ಒಂದು ಅನ್ವೇಷಣೆಯನ್ನು ಮಾಡ್ತಾ ಹೋದ, ಹಾಗೆ ಅವನಿಗೆ ಆ ಒಂದು ಕಾಡಿನಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳೇನು, ಹಾಗೆ ಆ ಒಂದು ಸಮಸ್ಯೆಯ ನಂತರ ಅವನು ಅಲ್ಲಿ ಕಂಡಂತಹ ಆದಿವಾಸಿಗಳಿಂದ ಯಾವ ರೀತಿಯಾಗಿರುವಂತಹ ಸಹಕಾರವನ್ನು ಪಡ್ಕೊಳ್ತಾನೆ, ಹಾಗೆ ಅಲ್ಲಿರುವಂತಹ ಯಾವ ರೀತಿಯಾಗಿರುವಂತಹ ಒಂದು ತೋಟವನ್ನು ವಿಸ್ತರಿಸ್ತಾ ಹೋದ ಎನ್ನುವಂಥದ್ದನ್ನು ನಾವು ಕಳೆದ ತರಗತಿಯಲ್ಲಿ ನಾವು ಅವಲೋಕಿಸ್ತಾ ಹೋದ್ವಿ. ಇಂದು ಅದರ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋದರೆ ಈ ಒಂದು ವಾಲ್ಪರೈ ಎನ್ನುವಂಥದ್ದು ಯಾವ ರೀತಿಯಾಗಿ ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಹೋಯಿತು ಎನ್ನುವಂಥದ್ದನ್ನು ನಾವು ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ನಾನು ಪಾಠವನ್ನು ಓದ್ತಾ ಹೋಗ್ತೀನಿ. ನೀವು ಸಹ ನಾನು ಪಾಠ ಭಾಗವನ್ನು ಓದ್ತಾ ಇರಬೇಕಾದ್ರೆ ನಿಮ್ಮ ಪಠ್ಯಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೋಡ್ಕೊಳ್ತಾ ಹೋಗಬೇಕು. ಮಾರ್ಷ್ನ ಚಹಾ ತೋಟದ ಯಶಸ್ಸು ಸ್ವತಂತ್ರೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಪ್ರಭಾವದ ನೆರವಿಲ್ಲದೆ ಗಗನಚುಂಬಿ ಮರಗಳು ನೆರಕುಳಿದವು. ದಿಂಬಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ನೋಡಿ ಏನಾಗ್ತಾ ಹೋಯ್ತಪ್ಪ ಅಂತ ಹೇಳಿದ್ರೆ, ಈ ಕಾರ್ವೆಲ್ ಮಾರ್ಷ್ ಎನ್ನುವಂಥವನು ಆ ಒಂದು ವಾಲ್ಪರೈ ಪ್ರದೇಶಕ್ಕೆ ಬಂದು ನೆಲೆ ನಿಲ್ತಾನೆ. ಅಲ್ಲಿನೇ ಆ ಒಂದು ಕಾಡನ್ನು ಕಡಿತಾ ಆ ಒಂದು ಚಹಾ ತೋಟವನ್ನು ವಿಸ್ತರಿಸ್ತಾ ಹೋದ ಎನ್ನುವಂಥದ್ದು. ಹೀಗೆ ಈ ಒಂದು ಮಾರ್ಷನ್ನ ನಂತರದಲ್ಲಿ ಅದರಲ್ಲೂ ಈ ಒಂದು ಚಹಾ ತೋಟದ ಯಶಸ್ಸು ಏನಾಯ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಆ ಸ್ವತಂತ್ರದ ನಂತರ ಏನಾಯ್ತಪ್ಪ ಅಂತ ಹೇಳಿದ್ರೆ ಅದರಲ್ಲೂ ಈ ಒಂದು ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈ ಬೀಸಿ ಕರೀತಾ ಹೋಯಿತು. ಯಾಕಂದರೆ ಈ ಒಂದು ಚಹಾ ಎನ್ನುವಂಥದ್ದಲ್ಲಿ ಹೆಚ್ಚಾಗಿ ಬೆಳೀತಾ ಹೋಯಿತು. ಚಹಾವನ್ನು ಯಾವಾಗ ಇವನು ಹೆಚ್ಚಾಗಿ ಬೆಳೀತಾ ಹೋಯಿತು, ಅಲ್ಲಿ ಸಮೃದ್ಧವಾಗಿರುವಂಥ ಬೆಳೆ ಬರಲಿಕ್ಕೆ ಪ್ರಾರಂಭವಾಯಿತು. ಅದರಲ್ಲೂ ಅಗ್ರಗಣ್ಯ ಬೇರೆ ಬೇರೆ ದೇಶಗಳು ಈ ಒಂದು ಭಾರತದ ಕಡೆ ಒಂದು ಕೈಗಾರಿಕೆಗೋಸ್ಕರ ಅಂದರೆ ಅಲ್ಲಿರುವಂತಹ ಸಂಪತ್ತನ್ನು ತಾನು ತೆಗೆದುಕೊಳ್ಳಲಿಕ್ಕೆ ಅವ್ರು ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಸಹ ಭಾರತದ ಕಡೆ ಬರಲಿಕ್ಕೆ ಪ್ರಾರಂಭ ಮಾಡಿದರು ಎನ್ನುವಂಥದ್ದು. ಯಾಕಂದರೆ ಅವನು ಬೆಳೆದಂತಹ ಆ ಒಂದು ಚಹಾದ ಸೊಪ್ಪನ್ನು ಕೊಳ್ಳಿಕ್ಕೋಸ್ಕರ ಅದು ಬೇರೆ ಬೇರೆ ದೇಶಗಳಿಗೆ ರಫ್ತಾಗಲಿಕ್ಕೆ ಅವ್ರು ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಭಾರತದ ಕಡೆ ಕೈಗೀಸಿ ಕರೆಯುವಂತೆ ಅದು ಮಾಡ್ತಾ ಹೋಯಿತು ಎನ್ನುವಂಥದ್ದು. ಇದು ಈ ಒಂದು ಕೈಗಾರಿಕೋದ್ಯಮದ ಕೈಬೀಸಿ ಕರೆಯೋದ್ರ ಜೊತೆಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಅಂದರೆ ಈ ಒಂದು ಚಹಾ ತೋಟವನ್ನು ಅವನು ಏನು ಮಾಡಿದಪ್ಪ ಅಂದರೆ ವಿಸ್ತರಿಸ್ತಾ ಹೋದ, ಅಲ್ಲಿರುವಂಥ ಕಾಡುಗಳನ್ನು ನಾಶ ಮಾಡ್ತಾ ಹೋದ. ಇದರ ಜೊತೆಗೆ ಕಾಡನ್ನು ಒಂದು ಕಡೆಯೆಲ್ಲ ನಾಶ ಮಾಡ್ತಾ ಹೋದರು. ಕಾಡಿನ ಪೂರ್ತಿಯಾಗಿ ಕಾಡೇ ಇಲ್ಲದಾಗೆ, ಅಂದರೆ ಹಿಂದೆ ವಾಲ್ಪರೈ ಪ್ರದೇಶ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅಲ್ಲಿರುವಂತಹ ಗಗನಚುಂಬಿ ಮರಗಳನ್ನು
ಭೇದಿಸ್ಕೊಟ್ಬಿಟ್ಟು ಸೂರ್ಯನ ಕಿರಣಗಳು ನೆಲಕ್ಕೆ ಬೀಳಲಿಕ್ಕೆ ಅವಣಿಸ್ತಾ ಇದ್ವು. ಅಂದರೆ ಸೂರ್ಯನ ಕಿರಣಗಳೇ ನೆಲಕ್ಕೆ ಬೀಳದೇ ಇರುವಂತಹ ರೀತಿಯಲ್ಲಿ ಆ ಒಂದು ವಾಲ್ಪರೈನ ಕಾಡಿನ ಪ್ರದೇಶ ಇತ್ತು. ಆದರೆ ಅಂತಹ ಒಂದು ಕಾಡಿನ ಪ್ರದೇಶವನ್ನು ಇವತ್ತೇನು ಮಾಡಿರಪ್ಪ ಅಂದರೆ ಸಂಪೂರ್ಣವಾಗಿ ನಾಶ ಮಾಡಿ ಈ ಒಂದು ಚಹಾ ತೋಟವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದು ಕಾಡಿನ ಒಂದು ಗರ್ಭಪಾತಕ್ಕೆ ಒಂದು ಮೊದಲಾಯಿತು ಎನ್ನುವಂಥದ್ದು. ಹಾಗೆ ಪ್ರವಾಹದ ನೆರವಿಲ್ಲದೆ ಗಗನಚುಂಬಿ ಮರಗಳು ನೆರಕ್ಕೆ ತುಳಿದವು. ಯಾವಾಗ ಆ ಒಂದು ಚಹಾದ ತೋಟವನ್ನು ವಿಸ್ತರಿಸ್ತಾ ಹೋದ್ರು, ಅಲ್ಲಿರುವಂತಹ ಮರಗಳನ್ನೆಲ್ಲವನ್ನು ಸಹ ಕಡಿತಾ ಹೋದ್ರು. ಅಂದರೆ ಗಗನಚುಂಬಿ ಮರಗಳನ್ನೆಲ್ಲವನ್ನು ಸಹ ಕಡಿದು ಆ ಒಂದು ಕಾಡನ್ನು ನಾಶ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಆ ಒಂದು ಮರವನ್ನು ಕಡಿಲಿಕ್ಕೆ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ದಿಮ್ಮಿ ಅಂತ ಹೇಳಿದ್ರೆ ಮರದಿಂದ ಆವೃತವಾಗಿರುವಂತಹ ಮರದ ಬಡ್ಡೆ ಅಥವಾ ಮರದ ಆ ಒಂದು ದಿಮ್ಮಿ ಅಂತಲೇ ಕರಿತಾ ಹೋಗ್ತೀವಿ. ಅಂತಹ ಒಂದು ದಿಮ್ಮಿಗಳನ್ನು ಕಂಡೋದು ಏನು ಮಾಡ್ರಪ್ಪ ಅಂದರೆ ಕಾಂಟ್ರಾಕ್ಟ್ಗಳು ಬಂದರು. ಅಂದರೆ ಮರವನ್ನದಿಂದ ಹಲವಾರು ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ತನಗೆ ಮನೆಯ ಹಲವಾರು ಮಂಚ, ಟೇಬಲ್ಲು, ಚೇರು ಇವೆಲ್ಲವನ್ನು ಸಹ ಕೊಳ್ಳಿಕ್ಕೆ ಏನು ಮಾಡಿರಪ್ಪ ಅಂತ ಹೇಳಿದ್ರೆ ದಿಮ್ಮಿಗಳನ್ನು ಕೊಳ್ಳಿಕ್ಕೆ ಅಲ್ಲಿಗೆ ಕಾಂಟ್ರಾಕ್ಟರ್ಗಳು ಬಂದರು. ಅದರ ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಯಾವಾಗ ಈ ಒಂದು ಕೈಗಾರಿಕೋದ್ಯಮ ಅಲ್ಲಿ ಹೆಚ್ಚಾಗಿ ಬೆಳೀತಾ ಹೋಯಿತು, ಯಾಕಂದರೆ ಹಿಂದೆ ಆ ಒಂದು ಕಾರ್ವೆಲ್ ಮಾರ್ಷ್ ಎನ್ನುವಂಥ ಕಾಡಿಗೆ ಬಂದಾಗ ಅಲ್ಲಿ ಅವನಿಗೆ ಓಡಾಡಲಿಕ್ಕೆ ದಾರಿನೇ ಸಿಗಲಿಲ್ಲ. ಅಂಥ ಒಂದು ಪ್ರದೇಶದಲ್ಲಿ ಇವತ್ತು ಕೈಗಾರಿಕೋದ್ಯಮ ಬೆಳೆದಂತೆಲ್ಲ ಏನು ಮಾಡಿರಪ್ಪ ಅಂತ ಹೇಳಿದ್ರೆ NH ಅಂದರೆ ನ್ಯಾಷನಲ್ ಹೈವೇಯನ್ನು ಅಲ್ಲಿ ಪ್ರಾರಂಭವನ್ನು ಮಾಡಿದ್ರಂತೆ. ರಸ್ತೆಗಳು ನಿರ್ಮಾಣವಾಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವಂತೆ. ಹಾಗೂ ಹೊಗೆಯುಗುಳುವಂತಹ ಯಾವಾಗ ಈ ಒಂದು ಕೈಗಾರಿಕೋದ್ಯಮ ಬೆಳೀತಾ ಹೋದ್ವು, ಅಲ್ಲಿರುವಂತಹ ಮರಗಳನ್ನು ಅವರು ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದರು. ಆ ಮರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ಕೊಂಡೊಯ್ಯಲಿಕ್ಕೆ ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಹಲವಾರು ವಾಹನಗಳು ಅಲ್ಲಿಗೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವಂತೆ. ಅದರಲ್ಲೂ ಈ ಒಂದು ಗಡಗಡ ಸದ್ದು ಮಾಡುವಂತಹ ಲಾರಿಗಳು ಬಂದವು, ಟ್ರ್ಯಾಕ್ಟರ್ಗಳು ಬಂದವು. ಅಲ್ಲಿರುವಂತಹ ನೀರವತೆ ಮೌನ ನಾಶವಾಯಿತು. ಅಂದರೆ ಹಿಂದೆ ಆ ಒಂದು ಕಾಡು ಯಾವ ರೀತಿಯಾಗಿರುತ್ತಪ್ಪ ಅಂದರೆ ಮೌನವಾಗಿತ್ತು, ಶಾಂತತೆಯಿಂದ ಕೂಡಿತ್ತು. ಅಂತಹ ಒಂದು ನೀರವ ಮೌನವಾಗಿದ್ದಂತಹ ಕಾಡು ಇವತ್ತು ಏನಾಗಿದ್ದಪ್ಪ ಅಂದರೆ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ಹಲವಾರು ವಾಹನಗಳು ಅಲ್ಲಿ ಬಂದಿದ್ದಾವೆ, ಮರವನ್ನು ಕಡಿತಾ ಇದ್ದಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮರಗಳನ್ನು ಸಾಗಿಸ್ತಾ ಇದ್ದಾರೆ. ಅಷ್ಟೊಂದು ಆ ಒಂದು ನೀರವತೆ ಮೌನ ಎನ್ನುವಂಥದ್ದು ನಾಶ ಆಗ್ತಾ ಹೋಯಿತು ಎನ್ನುವಂಥದ್ದು. ನಿರುದ್ಯೋಗ ಸಮಸ್ಯೆಗೆ ಸಂಜೀವನಿ ಅಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಏನಾಯ್ತಪ್ಪ ಅಂತ ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆಗೆ ಸಂಜೀವನಿ ಆಯಿತು. ಈಗ ಯಾವುದು ಅಂತ ಹೇಳಿದ್ರೆ ವಾಲ್ಪರೈ. ಯಾಕಂದರೆ ಮರವನ್ನು ಕಡಿಬೇಕು, ಮರವನ್ನು ಕಡಿಲಿಕ್ಕೆ ಜನರಿಗೆ ಅಲ್ಲಿ ಉದ್ಯೋಗ ಸಿಕ್ಕಂಗಾಯಿತು. ಮರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕು, ಅದಕ್ಕೂ ಸಹ ಜನಗಳಿಗೆ ಅಲ್ಲಿ ಉದ್ಯೋಗ ಸಿಕ್ಕಂಗಾಯಿತು. ಹಾಗೆ ಹಿಂದೆ ಆ ಒಂದು ನಿರುದ್ಯೋಗ ಸೃಷ್ಟಿಯಾಗಿದ್ದಂತಹ ಪ್ರದೇಶದಲ್ಲಿ ಇವತ್ತು ಈ ಒಂದು ವಾಲ್ಪರೈ ಎನ್ನುವುದು ಏನಾಯ್ತಪ್ಪ ಅಂತಂದರೆ ನಿರುದ್ಯೋಗ ಸಮಸ್ಯೆಗೆ ಒಂದು ಸಂಜೀವಿನಿ ಆಯಿತು. ಅಂದರೆ ಉದ್ಯೋಗವನ್ನು ನೀಡ್ತಾ ಹೋಯಿತು. ಯಾಕಂದರೆ ಹಲವಾರು ವಾಹನಗಳು ಬಂದು ವಾಹನಗಳಿಗೆ ಅಲ್ಲಿ ಚಾಲನೆ, ವಾಹನದ ಮಾಲೀಕರಿಗೆ ದುಡ್ಡು ಸಿಗ್ತಾ ಹೋಯಿತು, ವಾಹನವನ್ನು ಚಾಲನೆ ಮಾಡುವಂಥ ಡ್ರೈವರ್ಗಳಿಗೆ ಅಲ್ಲಿ ಉದ್ಯೋಗವನ್ನು ಸಿಗ್ತಾ ಹೋಯಿತು. ಇಂಥ ಆ ಒಂದು ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಆಯಿತು ಈ ಒಂದು ವಾಲ್ಪರೈ ಎನ್ನುವಂಥದ್ದು. ಹಾಗೆ ಇಂಥ ಒಂದು ಅರಣ್ಯ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಉತ್ತೇಜನವನ್ನು ನೀಡಿತು. ಅಂದರೆ ಸರ್ಕಾರಕ್ಕೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ಲಾಭ ಬರಲಿಕ್ಕೆ ಪ್ರಾರಂಭವಾಯಿತು. ಸರ್ಕಾರಕ್ಕೆ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಕಾಡು ನಾಶ ಆಗುತ್ತೋ ಅದರಿಂದ ಏನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ, ಒಟ್ಟಾಗಿ ಅದೇನಪ್ಪ ಸರ್ಕಾರಕ್ಕೆ ಒಂದು ಉನ್ನತವಾಗಿರುವಂತಹ ಲಾಭ ಬರಬೇಕಿತ್ತು. ಅಂತಹ ಒಂದು ಲಾಭ ಬರುವಂತಹ ಹುದ್ದೆಗೆ ಸರ್ಕಾರ ಯಾವುದಕ್ಕೆ ಬೇಕಾದ್ರೂ ನಿಮಗೆ ಅವರ ಉತ್ತೇಜನವನ್ನು ನೀಡ್ತಾರೆ. ನಾವೀಗ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋದರೆ ನಮ್ಮ ಕರ್ನಾಟಕ ಸರ್ಕಾರನೇ ನಾವು ಗಮನಿಸ್ತಾ ಹೋದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಆ ಮದ್ಯಪಾನವನ್ನು ನಾವು ಉದಾಹರಣೆಯಾಗಿ ತಗೊಳ್ಬೋದು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ನಮಗೆ ಗೊತ್ತಿದೆ. ಅದನ್ನು ತಗೊಳ್ಳೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದರೆ ಹಲವಾರು ಕುಟುಂಬಗಳು ಬೀದಿಗೆ ಬೀಳ್ತಾವೆ ಅಂತ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ. ಆದರೂ ಸಹ ನಮ್ಮ ಸರ್ಕಾರ ಅದಕ್ಕೆ ಉತ್ತೇಜನವನ್ನು ನೀಡ್ತಿದೆ. ಯಾಕಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಒಂದು ಆದಾಯ ತರುವಂತಹ ಒಂದು ಇದು ಆ ಒಂದು ಮದ್ಯಪಾನ ಎನ್ನುವಂಥದ್ದು. ಅದರಿಂದ ಈ ಒಂದು ಸರ್ಕಾರನೂ ಸಹ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಇಂತಹ ಒಂದು ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಅದೇನು ಮಾಡ್ತಪ್ಪ ಅಂತ ಹೇಳಿದ್ರೆ ಒಂದು ಒತ್ತನ್ನು ನೀಡ್ತಾ ಹೋಯಿತು, ಉತ್ತೇಜನವನ್ನು ನೀಡ್ತಾ ಹೋಯಿತು ಎನ್ನುವಂಥದ್ದು. ಹಾಗೆ ಅದು ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ಸರ್ಕಾರ ಎನ್ನುವಂಥದ್ದು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಬರುವಂತಹ ಉದ್ಯಮಿಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೊಳ್ತಾ ಹೋಯ್ತಂತೆ. ಅಂದರೆ ಯಾವಾಗ ಸರ್ಕಾರಕ್ಕೆ ಹೆಚ್ಚಿನದಾಗಿರುವಂತಹ ಒಂದು ಲಾಭ ಬರಲಿಕ್ಕೆ ಪ್ರಾರಂಭವಾಯಿತು ಅದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅದು ವರ್ತಿಸ್ತಾ ಹೋಯಿತು ಎನ್ನುವಂಥದ್ದು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟದ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ಅಂದರೆ ಹಿಂದೆ ಸಮೃದ್ಧವಾಗಿರುವಂತಹ ಕಾಡು, ಏರಳವಾಗಿ ಬೆಳೆದಂತಹ ಕಾಡನ್ನು ಏನು ಮಾಡ್ತಾ ಹೋದನಪ್ಪ ಅಂದರೆ ಇವರು ನಾಶ ಮಾಡ್ತಾ ಹೋದು. ಅಂತಹ ಒಂದು ಅನಂತ ಬಯಲಿನ ಪ್ರದೇಶಗಳು ಈಗೇನಾಯ್ತಪ್ಪ ಅಂದರೆ ಎಲ್ಲೋ ಒಂದೇ ಕಡೆ ಎಲ್ಲ ಒಂದು ಪ್ಲಾಂಟ್ ಇದ್ದಾವೇನಪ್ಪ ಎನ್ನುವಂಥ ರೀತಿಯಲ್ಲಿ ಆ ಒಂದು ಕಾಡನ್ನು ನಾಶ ಮಾಡಿ ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಆ ಒಂದು ಚಹಾದ ಕೈಗಾರಿಕೋದ್ಯಮವನ್ನು ಹೆಚ್ಚಾಗಿ ಮುಂದುವರಿಸ್ತಾ ಹೋದ್ರು ಎನ್ನುವಂಥದ್ದು. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಒದ್ದು ಮಲಗಿದಂತಿದೆ. ಅಂದರೆ ಹಿಂದೆ ಆ ಒಂದು ಸೇರಳವಾಗಿ ಬೆಳೆದಿದ್ದಂತಹ ಗಗನಚುಂಬಿ ಮರಗಳಿಂದ ಆವೃತವಾಗಿದ್ದಂತಹ ಕಾಡು ಇವತ್ತು ಯಾವ ರೀತಿಯಾಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಹಸಿರು ಕಂಬಳಿ ಒದ್ದು ಮಲಗಿದಂತಿದೆ. ಅಂದರೆ ಚಹಾದ ತೋಟಗಳನ್ನು ಅವರೆಲ್ಲವೂ ಸಹ ಆ ಒಂದು ಕಾಡನ್ನು ಕಡಿದು ನಾಶ ಮಾಡಿ ಚಹಾ ತೋಟವನ್ನು ಬೆಳೆಸ್ತಾ ಹೋದ್ರು. ಅಂತಹ ಒಂದು ಚಹಾ ತೋಟವನ್ನು ಇವತ್ತು ನೋಡಿದ್ರೆ ಹೆಂಗೆ ಕಾಣ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅದರ ಹಸಿರು ಕಂಬಳಿಯನ್ನು ಒದ್ದು ಮಲ್ಕೊಂಡಿದೆಯೇನಪ್ಪ ಆ ಒಂದು
ಒಂದು ಪ್ರದೇಶ ಎನ್ನುವಂಥ ರೀತಿಯಲ್ಲಿ ಅದು ಕಾಣ್ತಾ ಇದೆಯಂತೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು. ಅಂದರೆ ಇಲ್ಲಿದ್ದ ಎಲ್ಲಿ ತನಕ ನೋಡಿದರೂ ಸಹ ಅದೇನಪ್ಪ ಅಂತಂದರೆ ತುಂಬ ದೂರದ ರೀತಿಯಲ್ಲಿ ಎಷ್ಟೋ ಒಂದು ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಕಣ್ಣಿಗೆ ಕಾಣುವಷ್ಟು ದೂರ ಆ ಒಂದು ಚಹಾ ತೋಟವನ್ನು ಅವರು ಮಾಡ್ತಾ ಹೋದರು. ಅನಂತವಾಗಿರುವಂಥ ಬಯಲಿನಲ್ಲಿ ಚಹಾ ತೋಟವನ್ನು ನಿರ್ಮಾಣ ಮಾಡ್ತಾ ಹೋದರು ಎನ್ನುವಂಥದ್ದು. ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದುರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಅಂತಿದೆ. ಅಂದರೆ ದಿಗಂತದಂಚಿನವರೆಗೆ ಅಂದರೆ ಎಲ್ಲಿ ತನಕನೂ ಸಹ ಅಷ್ಟೊಂದು ಆ ಒಂದು ಅರಣ್ಯವನ್ನು ನಾಶ ಮಾಡಿ ಈ ಒಂದು ಚದುರ ಮೈಲುಗಳವರೆಗೂ ಸಹ ಹರಡಿರುವಂತಹ ಈ ಒಂದು ಚಹಾ ಗಿಡದ ತೋಟವನ್ನು ಇದು ಏನಪ್ಪ ಅಂತ ಹೇಳಿದ್ರೆ ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದಂತಹ ವಿಜಯ ಪತಾಕೆ ಅಂತಲೇ ಹೇಳ್ತಾ ಹೋಗ್ಬೋದು. ಯಾಕಂತೇಳಿದ್ರೆ ಅಲ್ಲಿರುವಂತಹ ಕಾಡನ್ನು ನಾಶ ಮಾಡಿದ ಮಾನವ, ಅದರಿಂದ ಈ ಒಂದು ಚಹಾ ಗಿಡಗಳನ್ನು ತಗೊಂಬಂದಿಟ್ಟ, ಅಲ್ಲಿ ಕೈಗಾರಿಕೋದ್ಯಮವನ್ನು ಪ್ರಾರಂಭಿಸ್ತಾ ಹೋದ, ಎಷ್ಟೋ ಜನರಿಗೆ ಉದ್ಯೋಗವನ್ನು ನೀಡ್ತಾ ಹೋದ. ಅದರಿಂದ ಅದು ಮುಂದೆ ಬರುವಂಥ ಸಮಸ್ಯೆಗಳ ಬಗ್ಗೆ ಅವ್ರು ಯಾರೂ ಸಹ ಯೋಚನೆಯನ್ನು ಮಾಡಲಿಲ್ಲ. ಆದರೆ ಆ ಒಂದು ಚದುರ ಮೈಲಿಗಳವರೆಗೆ ಹರಡಿರುವಂತಹ ಆ ಒಂದು ಪ್ರದೇಶ, ಅಲ್ಲಿರುವಂತಹ ಚಹಾದ ತೋಟವನ್ನೆಲ್ಲವನ್ನೂ ಸಹ ನೋಡ್ತಾ ಹೋದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಅದು ಮನುಷ್ಯನ ಒಂದು ಸಾಮರ್ಥ್ಯಕ್ಕೆ ದಕ್ಕಿದಂತಹ ವಿಜಯ ಪತಾಕೆ ಅಂತಲೇ ಹೇಳ್ತಾ ಹೋದರು ಎನ್ನುವಂಥದ್ದು. ಹಾಗೆ ವಾಲ್ಪರೆಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತಹ ಹೆಗ್ಗಳಿಕೆ. ಅಂದರೆ ಹಿಂದೆ ಅಲ್ಲಿರುವಂತಹ ಆದಿವಾಸಿಗಳು ವಾಸವಾಗಿದ್ದರು, ಎಷ್ಟೋ ಜನರಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೂ ಸಹ ಇರಲಿಲ್ಲ, ನಿರುದ್ಯೋಗ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದರು. ಆದರೆ ಯಾವಾಗ ಈ ಒಂದು ಕಾರ್ವೆಲ್ ಮಾರ್ಷ್ ಎನ್ನುವಂಥವ್ರು ಬಂದು ಅಲ್ಲಿ ಚಹಾದ ತೋಟವನ್ನು ನಿರ್ಮಾಣ ಮಾಡ್ತಾ ಹೋದ್ನೋ, ಹಾಗೆ ಎಲ್ಲದನ್ನು ನೋಡ್ತಾ ಹೋದಾಗ ಅಲ್ಲಿ ಇದ್ದಂತಹ ನಿರುದ್ಯೋಗ ಸಮಸ್ಯೆಯನ್ನು ಅವರು ನಿವಾರಣೆ ಮಾಡ್ದಂಗೆ ಆಯಿತು. ಯಾಕಂದರೆ ಎಲ್ಲರಿಗೂ ಕೆಲಸವನ್ನು ಕೊಟ್ಟರಂತೆ. ಯಾಕಂದರೆ ಆ ಒಂದು ಚಹಾ ತೋಟವನ್ನು ಬೆಳೆಸ್ಬೋದಾಗಿರ್ಬೋದು, ಕಾಡನ್ನು ಕಡಿಲಿಕ್ಕಾಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಒಂದು ಕೈಗಾರಿಕೆಯನ್ನು ಬೆಳೆಸಲಿಕ್ಕಾಗಿರ್ಬೋದು, ಎಲ್ಲವನ್ನು ಸಹ ರಸ್ತೆಯನ್ನು ಮಾಡಲಿಕ್ಕಾಗಿರ್ಬೋದು. ಇದರಿಂದ ಎಲ್ಲೋ ಒಂದು ಸ್ವಲ್ಪ ನಿರುದ್ಯೋಗವನ್ನು ನಿವಾರಣೆ ಮಾಡಿದಂಥ ಒಂದು ಹೆಗ್ಗಳಿಕೆ ಅವರಿಗೆ ಸಿಗ್ತಾ ಹೋಯಿತು. ಆದರೆ ಇಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರಿವು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಹಿಂದೆ ಆ ಒಂದು ಕಾಡಿನ ಸೊಬಗು, ಆ ಕಾಡಿನಿಂದ ಸಿಗುವಂತಹ ಸ್ವಚ್ಛಂದವಾಗಿರುವಂತಹ ಗಾಳಿ, ಆ ಕಾಡಿನಲ್ಲಿ ಸಿಗುವಂತಹ ನೀರವತೆಯ ಮೌನ, ಇವೆಲ್ಲವನ್ನು ಸಹ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಸಣ್ಣ ಕುರುಹು ಎಲ್ಲೋ ಒಂದು ಕಡೆ ಕಾಡಿಲಿತ್ತು ಎನ್ನುವಂತಹ ಸುಳಿವೇ ಇಲ್ಲದಂತೆ ಈ ಒಂದು ಮಾನವ ಎನ್ನುವಂಥ ಒಂದು ನಾಶವನ್ನು ಮಾಡಿ ಅಲ್ಲಿ ಚಹಾ ಗಿಡವನ್ನು ನಿರ್ಮಾಣವನ್ನು ಮಾಡ್ತಾ ಹೋದ. ನಾವು ಈಗಲೂ ಸಹ ನಮ್ಮ ಕರ್ನಾಟಕದಲ್ಲಿ ನಾವು ಕೊಡಗು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಅಲ್ಲಿರುವಂತಹ ಎಷ್ಟೋ ಟೀ ಎಸ್ಟೇಟ್ಗಳನ್ನು, ಕಾಫಿ ಎಸ್ಟೇಟ್ಗಳನ್ನು, ಅವೆಲ್ಲವನ್ನು ಸಹ ನಾವು ನೋಡಿದರೆ ಅದು ಸಹ ಹಿಂದೆ ಎಲ್ಲವೂ ಸಹ ಕಾಡಿನಿಂದ ಆವೃತವಾಗಿದ್ದಂತಹ ಪ್ರದೇಶನೇ. ಅಂತಹ ಒಂದು ಕಾಡಿನಿಂದ ಆವೃತವಾಗಿರುವಂತಹ ಪ್ರದೇಶವನ್ನು ಬ್ರಿಟಿಷರು ಭಾರತಕ್ಕೆ ಆಗಮಿಸಿದಂಥ ನಂತರದಲ್ಲಿ ಅವೆಲ್ಲವನ್ನು ಸಹ ನಾಶ ಮಾಡಿ ಚಹಾ ತೋಟವನ್ನು, ಟೀ ತೋಟವನ್ನು ಮಾಡಿಕೊಂಡು, ಟೀ ಎಸ್ಟೇಟ್ ಆಗಿರ್ಬೋದು, ಕಾಫಿ ಎಸ್ಟೇಟ್ ಆಗಿರ್ಬೋದು, ಇವೆಲ್ಲವನ್ನು ಸಹ ಮಾಡಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಒಂಥರ ಮಾನವನ ಒಂದು ಸಾಮರ್ಥ್ಯಕ್ಕೆ ಒಂದು ಪ್ರತಿಬಿಂಬವಾಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿಲ್ಲ. ಯಾಕಂದರೆ ಕಾಡನ್ನು ನಾಶ ಮಾಡ್ತಾ ಹೋದ್ರು, ಆ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಎಷ್ಟು ಸಮಸ್ಯೆ ಆಗಿದೆ ಎನ್ನುವಂಥದ್ರ ಬಗ್ಗೆ ಯಾರೂ ಸಹ ಅರಿವನ್ನು ಮೂಡಿಸ್ಲಿಲ್ಲಂತೆ, ಯಾರೂ ಸಹ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲಂತೆ. ಯಾಕಂದರೆ ಕಾಡು ಅಂತ ಹೇಳಿದ್ರೆ ಅಲ್ಲಿ ಜೀವ ಸಂಕುಲ ವಾಸವಾಗಿರುತ್ತೆ, ಎಷ್ಟೋ ಪ್ರಾಣಿ ಪಕ್ಷಿಗಳ ಒಂದು ವಾಸಸ್ಥಾನವಾಗಿದೆ ಕಾಡು ಎನ್ನುವಂಥದ್ದು. ಯಾವಾಗ ಆ ಒಂದು ಕಾಡನ್ನು ನಾಶ ಮಾಡ್ತಾ ಹೋದರೂ ಅಲ್ಲಿರುವಂತಹ ಜೀವ ಸಂಕುಲಗಳ ಮೇಲೆ ಬೀರಬಹುದಾದಂತಹ ದುಷ್ಪರಿಣಾಮವನ್ನು ಯಾವೊಬ್ಬ ವ್ಯಕ್ತಿಯೂ ಸಹ ಒಂದು ಯೋಚನೆಯನ್ನು ಮಾಡಲಿಲ್ಲಂತೆ. ಕೇವಲ ಬರೀ ಅವನ ಉನ್ನತಿಯನ್ನು ಮಾತ್ರ ನೋಡಿದ, ಕೇವಲ ಬರೀ ಅವನ ಅಭಿವೃದ್ಧಿಯನ್ನು ಮಾತ್ರ ನೋಡಿದ ಮನುಷ್ಯ ಎನ್ನುವಂಥದ್ದು. ಆದರೆ ಅಲ್ಲಿರುವಂತಹ ಜೀವ ಸಂಕುಲಗಳ ಮೇಲೆ ಬೀರುವಂತಹ ಪರಿಣಾಮವನ್ನು ಯಾರೂ ಸಹ ಯೋಚನೆಯನ್ನು ಮಾಡಲಿಲ್ಲ ಎನ್ನುವಂಥದ್ದು. ಆದರೆ ಕಾಲಾನಂತರದಲ್ಲಿ ಆ ಒಂದು ಕಾಡಿನಲ್ಲಿ ಅಧಿಪತ್ಯ ಸಾವಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಯಾಕಂದರೆ ಕಾಡು ಅಂತೇಳಿದ್ರೆ ಅಲ್ಲಿ ನಾನಾ ವಿಧವಾಗಿರುವಂತಹ ಪ್ರಾಣಿಗಳು, ನಾನಾ ವಿಧವಾಗಿರುವಂತಹ ಪಕ್ಷಿಗಳು ಅಲ್ಲಿ ವಾಸವಾಗಿರ್ತವೆ. ಅವು ಸ್ವಚ್ಛಂದವಾಗಿ ಅವಕ್ಕೆ ಯಾವ ರೀತಿಯಾಗಿ ಬೇಕಾದಂತಹ ಆ ರೀತಿಯಾಗಿರುವಂತಹ ಜೀವನವನ್ನು ಸಾಗಿಸ್ತಾ ಇರ್ತವೆ, ಅವಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಪಡ್ಕೊಳ್ತಾ ಇರ್ತವೆ. ಅಂತಹ ಒಂದು ಸ್ವಚ್ಛಂದವಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡಿರುವಂತಹ ಪ್ರಾಣಿಗಳಲ್ಲಿ ಒಂದು ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಆ ಒಂದು ಕಾಡಿನಲ್ಲಿ ಏರಳವಾಗಿ ಸಿಗ್ತಾ ಇದ್ದಂತಹ ಸಿಂಹಬಾಲದ ಕೋತಿಗಳು ಎನ್ನುವಂತಹ ಒಂದು ಪ್ರಾಣಿಯ ಸಂತತಿ ಎನ್ನುವುದು ಏನಾಯ್ತಪ್ಪ ಅಂತ ಹೇಳಿದ್ರೆ ಧ್ವಂಸ ಆಯ್ತಾ ಹೋಯ್ತಂತೆ. ಯಾಕಂದರೆ ಕಾಡನ್ನು ನಾಶ ಮಾಡ್ತಾ ಹೋದಂಗೆಲ್ಲ ಅವುಗಳಿಗೆ ಆಹಾರ ಸಿಗದೆ, ಅವುಗಳಿಗೆ ವಾಸ ಮಾಡಲಿಕ್ಕೆ ಮರಗಳು ಸಿಗದೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವುಗಳ ಸಂತತಿ ಎನ್ನುವಂಥದ್ದು ಕ್ಷೀಣಿಸ್ತಾ ಹೋಯಿತು, ಅವನತಿ ಎನ್ನುವಂಥದ್ದು ಧ್ವಂಸ ಆಯ್ತಾ ಹೋಯಿತು ಎನ್ನುವಂಥದ್ದು. ನಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ
ಕ್ಷೀಣಿಸಿ ಕೇವಲ 2,000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ನೋಡಿ, ತುಂಬ ಏರಳವಾಗಿ ಆ ಒಂದು ವಾಲ್ಪರೈ ಪ್ರದೇಶದಲ್ಲಿ ಸಿಂಹಬಾಲದ ಕೋತಿಗಳು ಕಂಡು ಬರ್ತಾ ಇದ್ವಂತೆ. ಅಂತಹ ಒಂದು ಏರಳವಾಗಿ ತುಂಬ ಹೆಚ್ಚಾಗಿ ಇದ್ದಂತಹ ಆ ಒಂದು ಸಿಂಹಬಾಲದ ಕೋತಿಗಳು ಎನ್ನುವಂತಹ ಪ್ರಾಣಿಯ ಸಂಗತಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಅರಣ್ಯ ನಾಶದಿಂದಾಗಿ ಎಲ್ಲೋ ಒಂದು ಕಡೆ ಅವನತಿಯತ್ತ ಸಾಗ್ತಾ ಹೋಯ್ತಂತೆ. ಅವುಗಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಹೋಯ್ತಂತೆ. ಅದು ಎಷ್ಟೋ ಸಾವಿರಗಟ್ಟಲೆ ಇದ್ದಂತಹ, ಎಷ್ಟೋ ಸಾವಿರಗಟ್ಟಲೆ ಅವುಗಳ ಸಂತತಿ ಇದ್ದಂತಹ ಸಿಂಹಬಾಲದ ಸಂತತಿ ಈಗ ಕೇವಲ ಬರೀ 2,000ಗಳ ಆ ಒಂದು ಸಿಂಹಬಾಲದ ಕೋತಿಗಳು ಮಾತ್ರ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದ್ವಂತೆ. ಅವುಗಳನ್ನು ನೋಡಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿತ್ತಂತೆ. ಯಾಕಂದರೆ ಅಲ್ಲಿದ್ದಂತಹ ಆ ಒಂದು ಕಾಡು ಪ್ರಾಣಿಗಳ ಒಂದು ಅವನತಿಯನ್ನು ತಲುಪ್ತಾ ಇದೆ, ಅವುಗಳನ್ನು ನಾಶ ಮಾಡ್ತಾ ಇದ್ದೀವಿ ಎನ್ನುವಂತಹ ಮಟ್ಟಿಗೆ ಇಡೀ ಜಗತ್ತು ಅಲ್ಲಿ ಬೆಚ್ಚಿ ಬೀಳುವಂತಹ ಒಂದು ರೀತಿ ನಡೆದುಕೊಳ್ತಾ ಹೋದಂತೆ. ಅಂತಹ ಒಂದು ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ಅವನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಯಾಕಂದರೆ ಒಂದು ಅಪರೂಪದ ಪ್ರಾಣಿ, ಅದರಲ್ಲೂ ಆ ಒಂದು ಪ್ರದೇಶವನ್ನು ಬಿಟ್ಟರೆ ಬೇರೆ ಎಲ್ಲೂ ಸಹ ಸಿಗ್ತಾ ಇರಲಿಲ್ಲಂತೆ ಅಂತಹ ಒಂದು ಸಿಂಹಬಾಲದ ಕೋತಿಗಳು. ಅಂತಹ ಒಂದು ವಿಶೇಷವಾಗಿರುವಂತಹ ಪ್ರಾಣಿಯ ಸಂಕುಲ ಎನ್ನುವುದೊಂದು ಇವತ್ತು ಅವನತಿ ಹತ್ರ ಸಾಗ್ತಾ ಇದೆ, ಅಂಚಿನ ಅಳಿಗೆ ಅದು ಸಾಗ್ತಾ ಇದೆ ಅಂತೇಳಿ ಹೇಳಿದಾಗ ಒಂಥರ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅದರಿಂದ ಅವು ಅವನತಿಯತ್ತ ಸಾಗ್ತಾ ಇತ್ತು ಎನ್ನುವಂಥದ್ದು. ಇದರಿಂದ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಕೇವಲ ಸಿಂಹಬಾಲದ ಕೋತಿಗಳನ್ನು ಅಷ್ಟೇ ನಾವಿಲ್ಲಿ ಹೆಸರಿಸಬಹುದು, ಅದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಕಣ್ಣಿಗೆ ಕಾಣದೇ ಇರುವಂತಹ ಇನ್ನೂ ಅನೇಕ ಜೀವ ಸಂತತಿಗಳು ಅಲ್ಲಿ ಏನಾಗ್ತಾ ಹೋದವಪ್ಪ ಅಂದರೆ ಕಣ್ಮರೆ ಆಗ್ತಾ ಹೋದುವಂತೆ, ಬೆಳಕಿಗೆ ಬರದೇ ಎಷ್ಟೋ ಸಂತತಿಗಳು ನಾಶ ಆಗ್ತಾ ಹೋದುವಂತೆ. ಇಂತಹ ಹಲವಾರು ಸಂತತಿಗಳು ಏನಾದಪ್ಪ ಅಂದರೆ ಸ್ವಲ್ಪನೇ ಬೆಳಕಿಗೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದಂತೆ. ಆದರೆ ಸಮಯ ಮೀರಿತ್ತು. ಯಾಕಂದರೆ ಕಾಡನ್ನು ಕಡ್ದಾದ್ಮೇಲೆ ಮತ್ತೆ ಇನ್ನೊಂದು ಕಾಡನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಆಗುತ್ತಾ? ಇವತ್ತೊಂದು ಸಸಿ ನೆಟ್ಬಿಟ್ಟು ನಾಳೆಗೆ ಅದು ಮರ ಆಗಲಿಕ್ಕೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಆದರೆ ಅಂತಹ ಒಂದು ಕಾಡನ್ನು ನಿರ್ಮಾಣ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಆಗಲೇ ಸಮಯ ಮೀರೋಗಿತ್ತು. ಅವುಗಳ ಬಗ್ಗೆ ಏನೂ ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದ್ದಾಗಿತ್ತು. ಅಂದರೆ ಸಿಂಹಬಾಲದ ಕೋತಿಗಳಿಗೆ ಅಲ್ಲಿ ಸಮಸ್ಯೆ ಆಗಿದೆ, ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಆಗಿದೆ, ಅವುಗಳ ಅವನತಿ ಹತ್ರ ಸಾಗ್ತಾ ಇದ್ದಾವೆ ಅಂತ ನಾವು ಏನು ಮಾಡ್ಬೋದು, ಮಾತಾಡ್ಬೋದು ಅಷ್ಟೇ. ಆದರೆ ಅವುಗಳನ್ನು ಏನೂ ಮಾಡಲಿಕ್ಕಾಗದೇ ಇರುವಂತಹ ಸ್ಥಿತಿ ಅವತ್ತು ನಿರ್ಮಾಣ ಆಯಿತು ಎನ್ನುವಂಥದ್ದು. ಮುಂದೆ ಹೇಳ್ತಾರೆ ನೋಡಿ, ವಾಲ್ಪರೈ ಅಂತ ಹೇಳಿದರೆ ಬಂಡೆಗಲ್ಲುಗಳಿಂದ ಆವೃತವಾಗಿರುವಂತಹ ಪ್ರದೇಶ ಅಂತ ಹೇಳ್ಬಿಟ್ಟು ಕರೀತಾರೆ ತಮಿಳುನಾಡಿನಲ್ಲಿ. ಈ ಒಂದು ವಾಲ್ಪರೈ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದ್ರೆ ಬಂಡೆಗಲ್ಲುಗಳಿಂದ ಆವೃತವಾಗಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾ ಹೋಗ್ತೇವೆ. ಅಂತಹ ಒಂದು ವಾಲ್ಪರೈ ಎನ್ನುವಂತಹ ಪ್ರದೇಶದ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ವಾಲ್ಪರೈನ ಆ ಒಂದು ಪ್ರದೇಶದ ಮಧ್ಯದಲ್ಲಿ ಒಂದು ಪುದುತೋಟಂ ಎನ್ನುವಂತಹ ಒಂದು ತೋಟ ಇದೆಯಂತೆ. ಅದರ ಬಗ್ಗೆ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಅಂದರೆ ಮನುಷ್ಯ ಪರಿಸರದ ಮೇಲೆ ಏನು ಮಾಡ್ತಾ ಇದ್ದಾನಂತೆ, ಅತ್ಯಾಚಾರವನ್ನು ಮಾಡ್ತಾ ಇದ್ದಾನಂತ ಹೇಳಿದರೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ, ತನ್ನ ಅಭಿವೃದ್ಧಿಗೋಸ್ಕರ, ತಾನು ಹಣ ಗಳಿಸಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದರೆ ಆ ಒಂದು ಕಾಡಿನ ಮೇಲೆ ಅವನು ಅತ್ಯಾಚಾರವನ್ನು ಮಾಡ್ತಾ ಇದ್ದಾನೆ. ಅಂತಹ ಒಂದು ಅತ್ಯಾಚಾರಕ್ಕೆ ಈ ಒಂದು ಪುದುತೋಟಂ ಎನ್ನುವಂಥದ್ದು ಒಂದು ಸಾಕ್ಷಿಯಾಗಿ ನಿಂತಿದೆಯಂತೆ. ಇದು ಸುಮಾರು 400 ಎಕರೆಯ ಪ್ರದೇಶ ಆ ಒಂದು ಪುದುತೋಟಂ ಎನ್ನುವಂಥದ್ದು. ಈ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ಯಾಕಂದರೆ ಅಷ್ಟೊಂದು 400 ಎಕರೆಯ ಪ್ರದೇಶದಲ್ಲಿ ಈ ಒಂದು ಪುದುತೋಟಂ ಎನ್ನುವಂಥದ್ದಿದೆ. ಆ ತೋಟವನ್ನು ನೋಡ್ತಾ ಹೋದಂಗೆಲ್ಲ ಆ ತೋಟಕ್ಕೆ ಹೋಗುವಂತಹ ಡಾಂಬರ್ ರಸ್ತೆಗಳು ಅಲ್ಲಿ ಏನೋ ಒಂಥರ ಆ ಒಂದು ಪ್ರದೇಶಕ್ಕೆ, ಯಾಕಂದರೆ ಹಿಂದೆ ಕಾಡು ಅಂತೇಳಿದ್ರೆ ಮನುಷ್ಯ ಓಡಾಡಲಿಕ್ಕೂ ಸಹ ದಾರಿ ಇರ್ತಿರ್ಲಿಲ್ಲ. ಅಂತಹ ಒಂದು ಪ್ರದೇಶಕ್ಕೆ ಡಾಂಬರ್ ರಸ್ತೆ ನಿರ್ಮಾಣ ಆಗಿದೆ, ನ್ಯಾಷನಲ್ ಹೈವೇ ಎನ್ನುವಂಥದ್ದು ನಿರ್ಮಾಣ ಆಗಿದೆ. ಎಷ್ಟೋ ವಾಹನಗಳ ದಟ್ಟಣೆ ಅಲ್ಲಿ ಹೆಚ್ಚಾಗಿ ಓಡಾಟ ಪ್ರಾರಂಭ ಮಾಡಿದೆ. ಮನುಷ್ಯ ಎನ್ನುವಂಥದ್ದು ಹೆಚ್ಚಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಿಂದೆ ಮನುಷ್ಯನ ಸುಳಿವೇ ಇರಲಿಲ್ಲ ಆ ಒಂದು ಕಾಡಿನಲ್ಲಿ. ಅಂತಹ ಒಂದು ಇದರಲ್ಲಿ ಏನಾಯ್ತಪ್ಪ ಅಂತ ಹೇಳಿದರೆ ಆ ಒಂದು ಗಾಯದ ಬರೆಯಂತೆ ಆ ಒಂದು ಡಾಂಬರ್ ರಸ್ತೆ ಎನ್ನುವಂಥದ್ದು ಕಾಣ್ತಾ ಇದೆ ಎನ್ನುವಂಥದ್ದು. ನೆಲೆ ತಪ್ಪಿದ ಸುಮಾರು 30 ಬಾಲದ ಕೋತಿಗಳು ಇಲ್ಲಿ ಆಶ್ರಯವನ್ನು ಪಡೆದಿವೆ. ಅಂದರೆ ನೆಲೆ ತಪ್ಪಿದ ಅಂದರೆ ವಾಸ ಮಾಡಲಿಕ್ಕೆ ಜಾಗನೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿರುವಂತಹ 30 ಆ ಒಂದು ಸಿಂಹಬಾಲದ ಕೋತಿಗಳು ಈ ಒಂದು ಪುದುತೋಟಂ ಎನ್ನುವಂತಹ ಪ್ರದೇಶದಲ್ಲಿ ನೆಲೆಯನ್ನು ಪಡ್ಕೊಂಡಿದ್ದಾವೆ, ಆಶ್ರಯವನ್ನು ಪಡ್ಕೊಂಡಿದ್ದಾವಂತೆ. ಎಂದೂ ಭೂಸ್ಪರ್ಶವನ್ನೇ ಮಾಡದ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ಒಂದು ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ಈ ಸಿಂಹಬಾಲದ ಕೋತಿಗಳು ಎಂದೂ
ಆ ನೆಲಕ್ಕೆ ಬರ್ತಿರ್ಲಿಲ್ಲಂತೆ ಎಂದು ಆ ಒಂದು ಸಿಂಹಬಲದ ಕೋತಿಗಳು ಭೂಸ್ಪರ್ಶವನ್ನೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮರದಿಂದ ಮರಕ್ಕೆ ಹಾರಾಟವನ್ನು ಮಾಡ್ತಿದ್ವು, ಮರದಿಂದ ಮರಕ್ಕೆ ಹೋಗ್ತಿದ್ವು, ಮರದ ಮೇಲೆ ಆಶ್ರಯವನ್ನು ಪಡ್ಕೊಳ್ತಿದ್ವು, ತನಗೆ ಬೇಕಾಗಿರುವಂಥ ಆಹಾರವನ್ನು ಸಹ ಅಲ್ಲೇ ಮರದ ಮೇಲೇ ಸಿಗ್ತಾ ಇತ್ತು, ಮರಗಳಿಂದನೇ ಆಹಾರವನ್ನು ಪಡ್ಕೊಳ್ತಾ ಇತ್ತು. ಅಂತಹ ಒಂದು ಭೂಸ್ಪರ್ಶವನ್ನೇ ಮಾಡದೇ ಇರುವಂತಹ ಆ ಒಂದು ವೃಕ್ಷವಾಸಿಗಳಾಗಿರೋ ಮರದಲ್ಲಿಯೇ ವಾಸ ಮಾಡ್ತಾ ಇರುವಂತಹ ಆ ಒಂದು ವಾನರ ಕುಲಕ್ಕೆ, ಆ ಒಂದು ಕಪಿಯ ಸೈನ್ಯಕ್ಕೆ, ಆ ಒಂದು ಸಿಂಹಬಾಲದ ಸೈನ್ಯಕ್ಕೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಆ ಒಂದು ಅಸಾಧ್ಯವಾಗಿರುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಅಂದರೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಅವು ತಿನ್ನಲಿಕ್ಕೆ ಆಹಾರ ಸಿಗ್ತಾ ಇಲ್ಲ, ವಾಸ ಮಾಡಲಿಕ್ಕೆ ಮರಗಳು ಸಿಗ್ತಾ ಇಲ್ಲ. ಅವೇನು ಮಾಡ್ತಾ ಇದ್ದಪ್ಪ ಅಂದರೆ ಆಹಾರವನ್ನು ಅರಿಸ್ಕೊಂಡು ಬಿಟ್ಟು ಈಗ ಬದುಕಬೇಕಾಗಿರುವಂತಹ ಒಂದು ಸನ್ನಿವೇಶ ಅಲ್ಲಿ ಎದುರಾಗಿದ್ದಾವೆ ಅಂತ ಹೇಳಿದ್ರೆ, ಆ ಒಂದು ವೃಕ್ಷವಾಸಿಗಳು ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಾ ಇದ್ವು, ಇನ್ನು ಸ್ವಚ್ಛಂದವಾಗಿರುವಂಥ ಬದುಕನ್ನು ಕಟ್ಟಿಕೊಳ್ತಾ ಇದ್ವು. ಅವೇ ಆಟವನ್ನು ಆಡ್ಕೊಳ್ತಾ, ಕೋತಿಗಳ ಸಮೂಹದ ಜೊತೆಗೆ ಆಟವನ್ನು ಆಡ್ಕೊಳ್ತಾ ತನ್ನ ಬದುಕನ್ನು ತನ್ನ ರೂಢಿಸಿಕೊಂಡಿರುವಂಥ ಸಿಂಹಬಲದ ಕೋತಿಗಳು ಒಂದು ಮರದಿಂದ ಒಂದು ಮರಕ್ಕೆ ಇವತ್ತು ಹಾರಕ್ಕೆ ಮರಗಳಿಲ್ಲ. ಯಾಕಂದರೆ ಮನುಷ್ಯ ಎನ್ನುವಂಥವನು ಮರಗಳನ್ನು ಕಡ್ದು ಹಾಕಿದ್ದಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ಕಾಡನ್ನೆಲ್ಲ ನಾಶ ಮಾಡ್ತಾ ಹೋಗಿದ್ದಾನೆ. ಹಾಗೆ ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆಯ ದಾಟಿ ಮತ್ತೊಂದು ಮರಕ್ಕೆ ಹತ್ತಬೇಕಾಗಿದೆ. ಯಾಕಂದರೆ ಆ ಒಂದು ಪುದುತೋಟಂನ ಮಧ್ಯದಲ್ಲಿ ಡಾಂಬರ್ ರಸ್ತೆ ನಿರ್ಮಾಣ ಆಗಿದೆ. ಆ ಒಂದು ಸಿಂಹದ ಬಾಲದ ಕೋತಿಗಳಿಗೆ ಆಹಾರಕ್ಕೋಸ್ಕರ ಈಗ ಯಾಕಂದರೆ ಬದುಕಬೇಕಾಗಿರುವಂತಹ ಅನಿವಾರ್ಯತೆ ಆ ಒಂದು ಸಿಂಹ ಬಾಲದ ಕೋತಿಗಳಿಗಿದೆ. ಬದುಕಬೇಕು ಅಂತ ಹೇಳಿದ್ರೆ ಆಹಾರವನ್ನು ತಿನ್ನಲೇಬೇಕು. ಆಹಾರವನ್ನು ತಿನ್ನಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆಯಪ್ಪ ಅಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಆದರೆ ಆ ಒಂದು ಅನಿವಾರ್ಯತೆಗೋಸ್ಕರ ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಮರದಿಂದ ಮರಕ್ಕೆ ಹಾರಲಿಕ್ಕೆ ಆಗದೇ ಇರುವಂತಹ ಸಿಂಹ ಬಾಲದ ಕೋತಿಗಳು ಮರವನ್ನು ಇಳಿದು ರಸ್ತೆ, ಆ ಒಂದು ಡಾಂಬರ್ ರಸ್ತೆಯನ್ನು ದಾಟಿ ಇನ್ನೊಂದು ಮರಕ್ಕೆ ಹತ್ತಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಂತಹ ಒಂದು ಡಾಂಬರ್ ರಸ್ತೆಯನ್ನು ದಾಟಿ ಇನ್ನೊಂದು ಮರಕ್ಕೆ ಹತ್ತಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ. ಆದರೆ ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಯಾಕಂದರೆ ಆ ಒಂದು ಸಿಂಹಬಾಲದ ಕೋತಿಗಳು ಪ್ರಾಣಿ, ಬುದ್ಧಿ ಇಲ್ಲದೆ ಇರುವಂತಹ ಪ್ರಾಣಿ ಅಲ್ವಾ. ಈಗ ಆಹಾರವನ್ನು ಆರಿಸ್ಕೊಂಡ್ಬಿಟ್ಟು ಇನ್ನೊಂದು ಮರಕ್ಕೆ ಹತ್ತಬೇಕು, ಮಾರ್ಕ್ ಹತ್ತಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ರಸ್ತೆಯನ್ನು ದಾಟಬೇಕು. ರಸ್ತೆಯನ್ನು ದಾಟಬೇಕು ಅಂತ ಹೇಳಿದ್ರೆ ಅದು ಎದುರುಗಡೆ ಬರ್ತಿರುವಂಥ ವಾಹನಗಳನ್ನು ನೋಡುತ್ತಾ ಬರ್ತಾ ಇದ್ದು ನಾವಾದರೆ ನೋಡ್ತೀವಿ ಅಲ್ವಾ. ಯಾವುದಾದ್ರೂ ಒಂದು ವೆಹಿಕಲ್ ಬರ್ತಾ ಇದೆ ಅಂದರೆ ಹೋಗ್ರಿ ತಡೆಯಪ್ಪ ಪಾಸ್ ಆಗಲಿ, ಆಮೇಲೆ ಬಿಟ್ಟು ನಾವು ಹೋಗೋಣ ಎನ್ನುವಂಥ ಬುದ್ಧಿ ಇರುವಂಥ ಪ್ರಾಣಿ ನಾವು ಮನುಷ್ಯ. ಆದರೆ ಆ ಒಂದು ಸಿಂಹಬಾಲದ ಕೋತಿಗಳಿಗೆ ಆ ಒಂದು ಅರಿವೇ ಇಲ್ಲ. ಅದೇನಪ್ಪ ಅಂತಂದರೆ ಆಹಾರವನ್ನು ಹುಡುಕೊಳ್ಬೇಕು ಅಂತ ಹೇಳ್ಬಿಟ್ಟು ರಸ್ತೆಯನ್ನು ದಾಟ್ತಾ ಇರಬೇಕಾದ್ರೆ ಅಲ್ಲಿ ಓಡಾಡುವಂತಹ ವಾಹನಗಳಿಗೆ ಸಿಕ್ಕಿ ಕೈಗಳನ್ನು ಮುರ್ಕೊಂಡಿರುವಂಥದ್ದು, ಬಾಲಗಳನ್ನು ಮುರ್ಕೊಂಡಿರುವಂಥದ್ದು, ಕಾಲುಗಳನ್ನು ಮುರ್ಕೊಂಡಿರುವಂಥದ್ದು, ಹಿಂಗೆ ಅಂಗವಿಕಲತೆಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವುಗಳಿಗೆ ಆಹಾರವನ್ನು ನೀಡ್ತಾ ಇದ್ದಂತಹ ಮರಗಳು ಕ್ಷೀಣಿಸುವಂಥ ನಾಶ ಆಗ್ತಾ ಹೋಗಿದ್ದಾವೆ. ಅಲ್ಲಿರುವಂತಹ ಆ ಸಿಂಹಬಾಲದ ಕೋತಿಗಳಿಗೆ ಆಹಾರವನ್ನು ನೀಡ್ತಾ ಇದ್ದಂತಹ ಮರಗಳು ಇವತ್ತು ಇಲ್ಲದೇ ರೀತಿಯಾಗಿರುವಂಥ ಆ ಒಂದು ಕಾಡು ನಾಶ ಆಗ್ತಾ ಹೋಗಿದೆ. ಅದಕ್ಕೋಸ್ಕರ ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಲ್ಲಿ ಅವಕಾಶವಿಲ್ಲ. ಅವುಗಳಿಗೆ ದಯಾಮೃತ್ಯುವನ್ನು ಅಂದರೆ ಏನಪ್ಪ ಅಂತೇಳಿದರೆ ನಾವು ಇವತ್ತು ಅವುಗಳಿಂದ ಬದುಕಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಆದರೆ ಅವುಗಳಿಗೆ ಇನ್ನೊಂದು ಅವಕಾಶವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ಮನುಷ್ಯನಿಗೆ. ಯಾಕಂದರೆ ಅವುಗಳಿಗೆ ಸ್ವಚ್ಛಂದವಾಗಿ ಬದುಕಬೇಕು, ಅವುಗಳ ಆಹಾರವನ್ನು ಸಿಗುವಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ನೋಡಿಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆದರೆ ಅಂತಹ ಒಂದು ದಯಾಮೃತ್ಯುವನ್ನು ಕರುಣಿಸಲಿಕ್ಕೆ ಕಾನೂನಲ್ಲಿ ಯಾವುದೇ ಒಂದು ಅವಕಾಶವಿಲ್ಲ. ಅದೇ ಮನುಷ್ಯನ ಮೇಲೆ ಏನಾದರೂ ಒಂದು ತೊಂದರೆ ಆದರೆ ತಕ್ಷಣಕ್ಕೆ ನಾವು ಕೇಸ್ ಹಾಕ್ತೀವಿ, ತಕ್ಷಣಕ್ಕೆ ನಾವು ಕಾನೂನಿನ ಮೂಲಕ ನಾವು ಜಯವನ್ನು ಗಳಿಸ್ಕೊಳ್ತೀವಿ. ಆದರೆ ಇವತ್ತು ಆ ಒಂದು ಸಿಂಹಬಾಲದ ಕೋತಿಗಳಿಗೆ ಒದಗಿರುವಂತಹ ತೊಂದರೆಯನ್ನು ನಾವು ಇವತ್ತು ನಿವಾರಣೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ಒಂದು ಅವಕಾಶ ಇರಲಿಲ್ಲ ಎನ್ನುವಂಥದ್ದು. ಆದರೆ ಅವು ಕೆಂಪು ಪಟ್ಟಿಯಲ್ಲಿರುವಂತಹ ಜೀವಿಗಳು, ರೆಡ್ ಝೋನ್. ಸಿಂಹಬಾಲದ ಕೋತಿಗಳು ಏನಾಗಿದ್ದಾವೆ ಅಂತೇಳಿ ರೆಡ್ ಝೋನಿಗೆ ಸೇರಿಕೊಂಡಿದ್ದಾವೆ, ಅವನತಿಯತ್ತ ಸಾಕ್ತಾ ಇದ್ದಾವೆ ಅಂತಹ ಒಂದು ಕೆಂಪು ಪಟ್ಟಿಯಲ್ಲಿರುವಂತಹ ಜೀವಿಗಳು ಎನ್ನುವಂಥದ್ದು. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಯಾಕಂದರೆ ಅಂತಹ ಒಂದು ಏರಳವಾಗಿರುವಂತಹ ಸಂತತಿ ಅವನತಿಯತ್ತ ಸಾಗ್ತಾ ಇದೆ. ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಣ, ಅವುಗಳನ್ನು ಬದುಕಲಿಕ್ಕೆ ಇದು ಮಾಡೋಣ ಅಂತೇಳ್ಬಿಟ್ಟು ಏನಾದರೂ ಆ ಒಂದು ಸಿಂಹಬಾಲದ ಕೋತಿಗಳನ್ನು ಆ ಒಂದು ಬೇರೆ ಎಡೆಗೆ ಸ್ಥಳಾಂತರಿಸುವಂಥ ಪ್ರಕ್ರಿಯೆ ಪ್ರಾರಂಭಿಸಿದಾಗ ಅಲ್ಲಿಯೂ ಸಹ ಹೆಚ್ಚು ಸಾವು ನೋವು ಆಗುತ್ತೆ. ಯಾಕಂದರೆ ಆ ಸಿಂಹಬಾಲದ ಕೋತಿಗಳು ಮನುಷ್ಯನನ್ನು ಕಂಡ್ರೆ ಭಯ ಬೀಳುತ್ತೆ. ಯಾಕಂದರೆ ಏನು ಮಾಡ್ತಾನೋ ಏನೋ ಇವನು ಅಂತೇಳ್ಬಿಟ್ಟು ಅದರಲ್ಲೂ ಬೇರೆ ಕಡೆಗೆ ಸಾಗಿಸ್ಬೇಕಾದ್ರೆ ಹಲವಾರು ಅನಾಹುತಗಳು ಸಂಭವಿಸ್ತಾ ಹೋಗ್ತವೆ. ಅದರಲ್ಲೂ ಆ ಒಂದು ಸಹಜವಾಗಿರುವಂತಹ ಸಾವು ನೋವುಗಳು ಸಂಭವಿಸ್ತಾ ಹೋಗ್ತವೆ ಎನ್ನುವಂಥದ್ದು ಭಯನೂ ಸಹ ಇದೆ. ಅದರಿಂದ ಏನಾಗ್ತಾ ಇದೆಯಪ್ಪ ಅಂದರೆ ಈ ಒಂದು ವಿಜ್ಞಾನಿಗಳಾಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು,
ಅಸಹಾಯಕರಾಗಿ ನಿಂತಿದ್ದಾರೆ. ಯಾಕಂದರೆ ಏನೂ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಈ ಒಂದು ಅರಣ್ಯ ಇಲಾಖೆಯವರಾಗಿರ್ಬೋದು, ಆ ಒಂದು ವಿಜ್ಞಾನಿಗಳಾಗಿರ್ಬೋದು ನಿಂತ್ಕೊಂಡಿದ್ದಾರೆ ಎನ್ನುವಂಥದ್ದು. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ನಾನು ಮುಂಚೆನೇ ಹೇಳಿದ್ದೆ, ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡಿಕೊಳ್ತಾ ಇದ್ದಾವೆ, ನಾಡಿನತ್ತ ಬರ್ತಾ ಇದ್ದಾವೆ. ಏನಕ್ಕೋಸ್ಕರ? ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ, ತಾನು ಬದುಕಲಿಕ್ಕೋಸ್ಕರ, ಆಹಾರವನ್ನು ತಿನ್ನಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದಾವಪ್ಪ ಅಂತ ಹೇಳಿದ್ರೆ ಕಾಡಿನಿಂದ ನಾಡಿನ ಕಡೆ ಬರ್ತಾ ಇದ್ದಾವೆ. ಈ ಒಂದು ನಾಡಿನಲ್ಲಿ ಸಿಗುವಂತಹ ಅನ್ನದಿಂದ, ಆ ಒಂದು ಕಸದ ಬುಟ್ಟಿಯಲ್ಲಿ ಸಿಗುವಂತಹ ಅನ್ನದಿಂದ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂಡ್ಬಿಟ್ಟು ಬದುಕುವಂತಹ ಅನಿವಾರ್ಯತೆ ಇವತ್ತು ಅವುಗಳಿಗೆ ನಿರ್ಮಾಣ ಆಗಿದೆಯಂತೆ. ಅದಕ್ಕೋಸ್ಕರ ಆ ಒಂದು ಕಸದ ತೊಟ್ಟಿಯಲ್ಲಿ ಸಿಗುವಂತಹ ಆಹಾರವನ್ನು ಹುಡುಕುತ್ತಾ ತನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವೆಲ್ಲವೂ ಸಹ ನಾಡಿನ ಕಡೆ ಬರ್ತಾ ಇದ್ದಾವೆ ಎನ್ನುವಂಥದ್ದು. ಈ ವಾಲ್ಪರಿನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು ನಾವು. ಕೇವಲ ಯಾಕಪ್ಪ ಇವರು ಸಿಂಹಬಾಲದ ಕೋತಿಗಳ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ಳೋದಲ್ಲ. ನಮಗಿಲ್ಲಿ ಸಿಕ್ಕಿರುವಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅದು ಸಿಂಹಬಾಲದ ಕೋತಿಗಳು ಮಾತ್ರ. ಇದು ಕೇವಲ ಸಿಂಹಬಾಲದ ಕೋತಿಗಳಿಗೆ ಅಷ್ಟೇ ಸೀಮಿತವಾಗಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋಂಗಿಲ್ಲ. ಯಾಕಂದರೆ ವಾಣಿಜ್ಯದ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೊಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸಿದೆ. ಯಾಕಂದರೆ ಮುಂಚೆ ಕಾರ್ವೆಲ್ ಮಾರ್ಚ್ ಬಂದ, ಸಮೃದ್ಧವಾಗಿರುವಂತಹ ಕಾಡನ್ನು ಕಡ್ದ, ಅಲ್ಲಿ ಚಹದ ತೋಟಗಳನ್ನು ಬೆಳೆಸ್ತಾ ಹೋದ, ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯನ್ನು ಮಾಡಿದ, ಅನೇಕ ಜನರಿಗೆ ಕೆಲಸವನ್ನು ಕೊಟ್ಟ, ಕೈಗಾರಿಕೋದ್ಯಮ ಬೆಳೀತಾ ಹೋಯಿತು, ಅಲ್ಲಿರುವಂತಹ ರಸ್ತೆಗಳು ನಿರ್ಮಾಣ ಆಯ್ತಾ ಹೋದವು, ಎಲ್ಲ ಜನಜಂಗುಳಿಯಿಂದ ಅನೇಕ ವಾಹನಗಳ ಒಂದು ದಟ್ಟಣೆ ಆ ಒಂದು ಪ್ರದೇಶದಲ್ಲಿ ಕಾಣ್ತಾ ಹೋಯಿತು. ಆದರೆ ದಿನ ಕಳೆದಂಥ ಏನಾಯ್ತಾ ಹೋಯ್ತಪ್ಪ ಅಂತೇಳಿದರೆ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ದೇಶವೊಂದು ಗುರುತಿಸಿಕೊಳ್ತಾ ಹೋಯಿತು ಈ ಒಂದು ವಾಲ್ಪರೈ ಎನ್ನುವಂಥದ್ದು. ವಾಲ್ಪರೈ ಎನ್ನುವಂಥದ್ದು ಅಭಿವೃದ್ಧಿ ಹೊಂದ್ತಾ ಹೋಯಿತು. ಕೈಗಾರಿಕೆ ಉದ್ಯಮದಿಂದ ಅದೊಂಥರ ಶ್ರೀಮಂತ ದೇಶ, ಶ್ರೀಮಂತ ಆ ಪ್ರದೇಶ ಅಂತ ಹೇಳ್ಬಿಟ್ಟು ಇದನ್ನು ಗುರುತಿಸ್ಕೊಳ್ತಾ ಹೋಯಿತು. ಆದರೆ ಅದು ಈಗ ಏನಾಯ್ತಾ ಹೋಯ್ತಪ್ಪ ಅಂತೇಳಿ ದಿನಗಳು ಕಳೆದಂತ ಹೋದಂಗೆಲ್ಲ ಅದು ಸಹ ತತ್ತರಿಸ್ತಾ ಹೋಯಿತು ಎನ್ನುವಂಥದ್ದು. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ಏನಾಗ್ತಾ ಹೋಯ್ತಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಾಲ್ಪರೈನ ಈ ಒಂದು ಆರ್ಥಿಕ ಸ್ಥಿತಿಗೆ ಯಾವಾಗ ಇದು ಬೆಳೀತಾ ಹೋಯಿತೋ, ಯಾವಾಗ ಇದು ಒಂದು ಉನ್ನತವಾಗಿರುವಂತಹ ಅಭಿವೃದ್ಧಿಯನ್ನು ಹೊಂದ್ತಾ ಹೋಯಿತೋ, ಇದು ಎಲ್ಲೋ ಒಂದು ಕಡೆಗೆ ಅದರ ಒಂದು ಆರ್ಥಿಕ ಸ್ಥಿತಿಗತಿಗೆ ಒಂದು ಕುತ್ತನ್ನು ತಂದುಕೊಳ್ತಾ ಹೋಯಿತು. ಯಾಕೆ ಅಂತೇಳಿದರೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕುಸಿದಿದೆ. ಅಂದರೆ ಚಹಾದ ಬೇಡಿಕೆ ಮುಂಚೆ ಬೆಳೀತಾ ಇರಬೇಕಾದ್ರೆ ತುಂಬ ಬೆಳೀಬೇಕಂತ ಸಂದರ್ಭದಲ್ಲಿ ತುಂಬ ಹೆಚ್ಚಾಗಿ ಅದರ ಬೇಡಿಕೆ ಸಿಗ್ತಾ ಹೋಯಿತು, ಅದರಿಂದ ಹೆಚ್ಚಾಗಿ ಲಾಭ ಬರ್ತಾ ಹೋಯಿತು, ಅದರಿಂದ ಹೆಚ್ಚಾಗಿರುವಂತಹ ಒಂದು ಆರ್ಥಿಕತೆ ಸಬಲವಾಗಿ ಒಂದು ಉನ್ನತವಾಗಿರುವಂತಹ ಅಭಿವೃದ್ಧಿಯನ್ನು ಹೊಂದ್ತಾ ಹೋದರು. ಆದರೆ ಆ ಒಂದು ವಿಶ್ವದ ಮಾರುಕಟ್ಟೆಯಲ್ಲಿ ಈ ಒಂದು ಚಹಾದ ಬೇಡಿಕೆ ಎನ್ನುವುದು ಏನಾಗ್ತಾ ಹೋಯ್ತಪ್ಪ ಅಂತ ಹೇಳಿದ್ರೆ ಅದು ಕುಸಿತಾ ಹೋಯಿತು. ಯಾವಾಗ ಆ ಒಂದು ಚಹಾದ ಬೇಡಿಕೆ ಕುಸಿತಾ ಹೋಯಿತೋ ಆವಾಗ ಈ ಒಂದು ವಾಲ್ಪರೈನಲ್ಲಿದ್ದಂತಹ ಆರ್ಥಿಕತೆಯ ಸಮಸ್ಯೆ ಉಲ್ಬಣ ಆಗ್ತಾ ಹೋಯಿತು. ಅಲ್ಲಿರುವಂತಹ ಆರ್ಥಿಕ ಸ್ಥಿತಿಗತಿ ಇದರ ಕುತ್ತು ತರ್ತಾ ಹೋಯಿತು. ಅಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಿಸ್ತಾ ಹೋದ್ವು. ಆವಾಗ ಈ ಒಂದು ವಾಲ್ಪರೈ ಎನ್ನುವಂಥದ್ದು ತತ್ತರಿಸ್ತಾ ಹೋಯ್ತಂತೆ. ಏಕಪ್ಪ ಅಂತೇಳಿದರೆ ಆ ಒಂದು ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಒಂದು ಚಹಾದ ಸೊಪ್ಪನ್ನು ಯಾವಾಗ ಅವರು ರಫ್ತು ಮಾಡಬೇಕಿತ್ತಲ್ಲ, ಆ ರಫ್ತು ಏನಾಯ್ತಪ್ಪ ಅಂತ ಹೇಳಿದರೆ ಇಳಿಮುಖವಾಯ್ತಾ ಹೋಯಿತು. ಅಲ್ಲಿರುವಂತಹ ಆ ಬೇಡಿಕೆ ಕುಸಿತಾ ಹೋಯಿತು. ಅದರಿಂದ ಚಹಾದ ತೋಟಗಳು ಏನಾಯ್ತಾ ಹೋದಪ್ಪ ಅಂದರೆ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಅಲ್ಲಿ ಕೇವಲ ತಾನು ಬೆಳೆದಂಥ ಬೆಳೆಗೇನೆ ಸರಿಯಾಗಿರುವಂತಹ ಒಂದು ಬೆಲೆ ಸಿಗದೇ ಈ ರೀತಿಯಾಗಿರುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಹೋಯ್ತಂತೆ. ಹಾಗೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚವನ್ನು ಕಡಿತಗೊಳಿಸುವಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಅಂದರೆ ಹಿಂದೆ ಅಲ್ಲಿದ್ದಂತಹ ತೋಟದ ಮಾಲೀಕರು ತುಂಬ ಚೆನ್ನಾಗಿ ತಿಳ್ಕೊಂಡ್ಬಿಟ್ರಂತೆ, ಆರ್ಥಿಕವಾಗಿ ಸಬಲರಾದ್ರಂತೆ. ಯಾವಾಗ ಒಂದೇ ಸರಿ ವಿಶ್ವ ಮಾರುಕಟ್ಟೆಯಲ್ಲಿ ಈ ಒಂದು ಚಹಾದ ಬೇಡಿಕೆ ಕುಸಿದ ಹೋಯಿತು, ಎಲ್ಲ ಒಂದು ಕಡೆ ಅವರು ಸಹ ತಲ್ಲಣಗೊಂಡ್ರಂತೆ. ಹಾಗೆ ಅವರು ಆ ಒಂದು ಉತ್ಪಾದನಾ ವೆಚ್ಚವನ್ನು ಕಮ್ಮಿ ಮಾಡ್ತಾ ಹೋದ್ರಂತೆ. ಯಾಕಂದರೆ ಕಮ್ಮಿ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ರಫ್ತಾಗ್ತಾ ಇಲ್ಲ, ಸರಿಯಾಗಿರುವಂತಹ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಸಹ ಏನು ಮಾಡಿದಂತೆ ಕಡಿಮೆ ಮಾಡ್ತಾ ಹೋದ್ರಂತೆ. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾದರು. ಅಂದರೆ ಒಂದು 50 ಜನ ಮಾಡುವಂತಹ ಕೆಲಸವನ್ನು ಅವ್ರು ಏನು ಮಾಡಿರಪ್ಪ ಅಂದರೆ ಯಂತ್ರಗಳ ಮೂಲಕ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರಂತೆ. ನೋಡ್ರಿ, ಹಿಂದೆ ನಾವೆಲ್ಲರೂ ಸಹ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿದ್ರು ಸಹ ಮನುಷ್ಯನಿಂದನೇ ಆಗಬೇಕು. ಒಂದು ಮರವನ್ನು ಕಡಿಬೇಕು ಅಂತೇಳಿದ್ರೆ 5 ರಿಂದ 6 ಜನ ಒಂದು ದಿನ ಬಿಟ್ಟು ಪ್ರಯತ್ನವನ್ನು ಮಾಡ್ತಿದ್ರು ಮರವನ್ನು ಕಡಿಲಿಕ್ಕೆ. ಆದರೆ ಇವತ್ತು ಯಾಂತ್ರಿಕವಾಗಿ ಬದಲಾಗಿದೆ. ಒಂದು ಮರವನ್ನು 10 ನಿಮಿಷಕ್ಕೆ ಒಂದು ಯಂತ್ರದಿಂದ ನಾವು ಕೊಯ್ದಾಗ್ತಾ ಇದ್ದು, ಮರ ಕೊಯ್ಯುವಂಥ ಯಂತ್ರದಿಂದ. ಹಾಗೆ ಇನ್ನೂ ಅನೇಕ ಯಾಂತ್ರಿಕವಾಗಿರುವಂತಹ ಸಾಧನಗಳು ನಮ್ಮ ಎಷ್ಟೋ ಜನರನ್ನು ನಿರುದ್ಯೋಗಕ್ಕೆ ತಳ್ಳಿರುವಂಥದ್ದು ನಾವು ನೋಡ್ತಾ ಹೋಗಿರ್ಬೋದು. ಅಂದರೆ ಚಹಾದ ಗಿಡವನ್ನು ಕಟ್ ಮಾಡ್ಬೋದಾಗಿರ್ಬೋದು, ಸೊಪ್ಪನ್ನು ಕೀಳ್ಬೋದಾಗಿರ್ಬೋದು, ಹೊಲವನ್ನು ಉಳುಮೆ ಮಾಡೋದಾಗಿರ್ಬೋದು, ಇವೆಲ್ಲದೂ ಸಹ ಯಾವಾಗ ಯಾಂತ್ರೀಕರಣಗೊಂತ ಹೋಯಿತು
ಅಲ್ಲಿರುವಂತಹ ಕೆಲಸಗಳನ್ನು ಅಲ್ಲಿ ನಿರುದ್ಯೋಗ ಸಮಸ್ಯೆ ಉಂಟಾಗ್ತಾ ಹೋಯ್ತಂತೆ. ಅಲ್ಲಿದ್ದಂತಹ ಕಂಗಾಲಾಗಿರುವಂತಹ ಕಾರ್ಮಿಕರು ಕೆಂಪು ಬಾಟವನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದರು. ಯಾವಾಗ ಇವೆಲ್ಲವನ್ನು ಸಹ ಯಾಂತ್ರೀಕರಣಗೊಳಿಸ್ತಾ ಹೋದ್ರು, ಅಲ್ಲಿರುವಂತಹ ಜನರನ್ನು ಕೆಲಸದಿಂದ ತೆಗಿತಾ ಹೋದ್ರು, ಯಾವಾಗ ನಿರುದ್ಯೋಗ ಸಮಸ್ಯೆ ಅಲ್ಲಿ ಹೆಚ್ಚಾಗ್ತಾ ಹೋಯಿತು, ಆಗ ಅಲ್ಲಿದ್ದಂತಹ ಕಂಗಾಲಾಗಿರುವಂತಹ ಕಾರ್ಮಿಕರು ಏನು ಮಾಡಿದ್ರು ಅಂದರೆ ಕೆಂಪು ಬಾವುಟವನ್ನು ಇಟ್ಕೊಂಡ್ಬಿಟ್ಟು ಹೋರಾಟವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರಂತೆ. ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು. ಯಾಕಂದರೆ ನಾವು ಇಷ್ಟೊಂದು ದಿನ ನಾವಿಲ್ಲಿ ಕೆಲಸವನ್ನು ಮಾಡಿದ್ದೀವಿ, ಇವತ್ತು ಆ ಒಂದು ಯಂತ್ರಗಳನ್ನು ಬಂದಾದಮೇಲೆ ನಮ್ಮನ್ನು ಇಲ್ಲಿ ಕೆಲಸದಿಂದ ತೆಗೆದಿದ್ದಾರೆ, ನಾವಿಲ್ಲಿ ನಿರುದ್ಯೋಗವಾಗಿದ್ದೀವಿ, ನಮ್ಮ ಕುಟುಂಬವನ್ನು ಯಾವ ರೀತಿಯಾಗಿ ನಾವು ಸಾಗಿಸಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ಕೇಳಿಕೊಂಡ್ರೂ ಸಹ ಸರ್ಕಾರ ಯಾವುದೇ ಒಂದು ಮನವಿಯನ್ನು ಸಲ್ಲಿಸ ಮಾಡಲಿಲ್ಲ. ಆದರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಯೂ ಕಾಣ್ತಾ ಇಲ್ಲ. ಯಾಕಂದರೆ ಯಾವ ಭರವಸೆಯೂ ಇಲ್ಲ ಅವರಿಗೆ. ಚಹಾದ ಬೇಡಿಕೆ ಚೆನ್ನಾಗುತ್ತೆ, ನಾವು ಮತ್ತೆ ಮುಂದಿನ ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗ್ಬೋದು ಎನ್ನುವಂತಹ ಇದು ಭರವಸೆ ಎಲ್ಲಿಯೂ ಸಹ ಬರಲಿಲ್ಲ ಎನ್ನುವಂಥದ್ದು. ಹೀಗಾಗಿ ವಾಲ್ಪರೈನಲ್ಲಿ ಇಂದಿನ ವೈಭವ ಇಲ್ಲ. ಯಾವಾಗ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಹಾದ ಬೇಡಿಕೆ ಕುಸಿತಾ ಹೋಯಿತು, ಯಾವಾಗ ಆ ರಫ್ತು ಇಳಿಮುಖವಾಗ್ತಾ ಹೋಯಿತು, ಯಾವಾಗ ಅಲ್ಲಿ ಹಲವಾರು ಸಮಸ್ಯೆಗಳು ಉಲ್ಬಣವಾಗ್ತಾ ಹೋದ್ವು, ಯಾವಾಗ ಅಲ್ಲಿದ್ದಂತಹ ಮಾಲೀಕರೆಲ್ಲರೂ ಸಹ ಅದನ್ನು ಒಂದು ಯಾಂತ್ರೀಕರಣಗೊಳ್ಳಲಿಕ್ಕೆ ಪ್ರಾರಂಭವಾದರು, ಅಲ್ಲಿದ್ದಂತಹ ಇಂದಿನ ವೈಭವ ಇರಲಿಲ್ಲ ಅಂತೆ. ಹಿಂದೆ ಯಾವಾಗಲೂ ಸಹ ಜನದಟ್ಟಣೆಯಿಂದ ಕೂಡಿದ್ದಂತಹ ಪ್ರದೇಶ ವಾಲ್ಪರೈ, ಯಾವಾಗಲೂ ಸಹ ವಾಹನಗಳ ಸದ್ದು, ಜನರ ಜಂಗುಳಿ, ಹೀಗೆ ಎಲ್ಲೋ ಒಂಥರ ವೈಭವ ಪೂರಿತವಾಗಿರುವಂತಹ ಪ್ರದೇಶವಾಗಿ ಕಾಣ್ತಾ ಇತ್ತು. ಯಾವಾಗ ಇದು ಇಳಿಮುಖ ಆಯ್ತಾ ಹೋಯ್ತೋ, ಯಾವಾಗ ಇದರ ಒಂದು ಕುಸಿತ ಕಾಣ್ತಾ ಹೋಯ್ತೋ, ಅದು ಇಂದಿನ ವೈಭವ ಇರಲಿಲ್ಲಂತೆ. ಪ್ರಶಾಂತ ನೀರವತೆ ಕುರುಹಿಲ್ಲ, ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾಹನರ ಕೇಕೆ ಇಲ್ಲ, ಬದಲು ಯಂತ್ರಗಳ ಕರ್ಕಶ ಸದ್ದು, ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ. ಅಂದರೆ ಪ್ರಶಾಂತ ನೀರವತೆಯ ಕುರುವಿಲ್ಲ. ಅಂದರೆ ಹಿಂದೆ ಆ ಒಂದು ಕಾಡನ್ನ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಪ್ರಶಾಂತತೆ ಇಲ್ಲ, ಆ ವೈಭವವಿಲ್ಲ. ಹಾಗೆ ಆ ಒಂದು ಕಾಡನ್ನು ಸೀಳಿ ಅನುರಣಿಸುತ್ತಿದ್ದಂತಹ ವಾನರ ಕೇಕೆ ಇಲ್ಲ. ಅಂದರೆ ಅಲ್ಲಿದ್ದಂತಹ ಪ್ರಾಣಿಗಳು ಸ್ವಚ್ಛಂದವಾಗಿ ಆಡ್ತಾ ಇದ್ವು, ಅದ್ರ ಪಾಡಿಗೆ ಅವು ಕೇಕೆ ಹೊಡಿತಾ ಇದ್ವು, ಅದ್ರ ಪಾಡಿಗೆ ಅವು ಆಹಾರವನ್ನು ಕೈತಾ ಇದ್ವು, ಅದ್ರ ಕಡೆ ಅವು ತನ್ನ ಜೀವನವನ್ನು ಚೆಲ್ಲಾಟವಾಡುತ್ತಾ ಕಳೀತಾ ಇದ್ದಂತಹ ಆ ಒಂದು ವಾನರ ಕೇಕೆಗಳು ಇರಲಿಲ್ಲಂತೆ. ಅದರ ಬದಲು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ವಾಹನಗಳ ಕರ್ಕಶ ಶಬ್ದ ಕೇಳ್ತಾ ಇದೆಯಂತೆ. ವಾಹನಗಳ ಆ ಒಂದು ಕರ್ಕಶವಾಗಿರುವಂತಹ ಸದ್ದು, ಹಾಗೆ ದಿನನಿತ್ಯ ಕಾರ್ಮಿಕರ ಪ್ರತಿಭಟನೆ, ಮೆರವಣಿಗೆ. ಏನು ಮಾಡ್ತಾ ಇದ್ದಾರೆ? ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕಾರ್ಮಿಕರು ತನ್ನ ಕೆಲಸದಿಂದ ತೆಗೆದುಹಾಕಿರುವಂತಹ ಯಾಂತ್ರೀಕರಣವನ್ನು ಗೊಳಿಸಿದಂದಮೇಲೆ ಅವರಿಗೆ ಎದುರಾಗಿರುವಂತಹ ಬದುಕಿನ ಸಮಸ್ಯೆಗಳ ಬಗ್ಗೆ ಅವರು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಕೂಗ್ತಾ ಇದ್ದಾರಂತೆ. ಆ ಘೋಷಣಾ ಧ್ವಜಗಳು ಅಲ್ಲಿ ಕಾಣ್ತಾ ಇದ್ದಾವೆ ಎನ್ನುವಂಥದ್ದು. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿದೆ. ನೋಡಿ, ನಿಜವಾಗಿಯೂ ಪ್ರತಿಭಟನೆ ಮಾಡಬೇಕಾಗಿರುವಂಥವ್ರು ಯಾರಂತೆ? ಕಾಡಿನಲ್ಲಿ ಮೂಲವಾಸಿಗಳಾಗಿದ್ದಂತಹ ಸಿಂಹಬಾಲದ ಕೋತಿಗಳು ಬಂದ್ಬಿಟ್ಟು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕಿತ್ತು ಜನಗಳ ವಿರುದ್ಧ. ಆದರೆ ಆ ಜನರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಒಂದು ತೋಟದ ಮಾಲೀಕರ ವಿರುದ್ಧ ಆ ಒಂದು ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅವು ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನಾವಿನ್ನ ಎಷ್ಟು ದಿನ ಬದುಕ್ತೀವಪ್ಪ, ಎಷ್ಟು ದಿನ ನಮ್ಮ ಸಂತತಿ ಇರಬಹುದು ಎನ್ನುವಂತಹ ಒಂದು ಅವನತಿಯ ದಿನಗಳನ್ನು ಈ ಒಂದು ಸಿಂಹಬಾಲದ ಕೋತಿಗಳು ಎಣಿಸ್ತಾ ಇದ್ದಾವೆ ಎನ್ನುವಂಥದ್ದು. ಮನುಷ್ಯರ ಸುಳುವೇ ಇಲ್ಲದ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ. ಹಿಂದೆ ಜನರ ಸುಳಿವೇ ಇರಲಿಲ್ಲ, ಜನರ ವಾಸದ ಮೂಲನೇ ಗೊತ್ತಿರಲಿಲ್ಲ. ಅಂತಹ ಒಂದು ಪ್ರದೇಶವಾಗಿದ್ದಂಥದ್ದು ವಾಲ್ಪರೈ. ಅಂತಹ ಒಂದು ಮನುಷ್ಯನ ಸುಳಿವೇ ಇಲ್ಲದೆ ಇರುವಂತಹ ವಾಲ್ಪರೈ ಇವತ್ತೇನಾಗಿದೆಪ್ಪ ಅಂತ ಹೇಳಿದ್ರೆ, ಅನೇಕ ಜನಜಂಗುಳಿಯಿಂದ ಕೂಡಿದೆಯಂತೆ. ಲಕ್ಷ ಜನಸಂಖ್ಯೆ, ಅಲ್ಲಿರುವಂತಹ ಜನಸಂಖ್ಯೆ ಏನಾಗಿದೆ, ಲಕ್ಷಕ್ಕೂ ಅಧಿಕವಾಗಿರುವಂತಹ ಜನಸಂಖ್ಯೆ ಇವತ್ತು ಆ ಒಂದು ವಾಲ್ಪರೈನಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಅಂತಹ ಒಂದು ವಾಸ ಮಾಡ್ತಾ ಇರುವಂತಹ ಜನರ ಆ ಒಂದು ಸಂಖ್ಯೆಯನ್ನು ನಾವು ನೋಡ್ತಾ ಹೋದರೆ ಅವರಿಗೆ ಅವರದೇ ಆಗಿರುವಂತಹ ಸಮಸ್ಯೆ. ಹಿಂದೆ ಸಮೃದ್ಧವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಹೋದರು, ಅದ್ರ ಜೊತೆಗೆ ಹಣವನ್ನು ಗಳಿಸ್ತಾ ಹೋದರು, ಆರ್ಥಿಕವಾಗಿ ಸಬಲತೆ ಆಗ್ತಾ ಹೋದರು. ಆದರೆ ಈಗ ಯಾವಾಗ ಕೆಲಸದಿಂದ ತೆಗೆದಾಗ್ತಾ ಹೋದ್ರು ಅವಾಗ ಅವರದ ಸಮಸ್ಯೆಗಳನ್ನು ಅವರು ಪ್ರತಿಭಟನೆಯನ್ನು ಕೂಗ್ತಾ ಹೋದರು. ಅವರದೇ ಬಗ್ಗೆ ಒಂದು ಗಜಿಬಿಜಿಯಿಂದ ಕೂಡಿರುವಂತಹ ಒಂದು ಮಾತುಕತೆಯನ್ನು ಮಾಡ್ತಾ ಹೋದರು ಎನ್ನುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆಡು ಹಕ್ಕಿಗಳಾದ ವಿಷಲಿಂಗ ತೃಷಿಗಳು ಬದುಕುಳಿಯುವ ಛಲ ತೊಟ್ಟಿವೆ. ಅಂದರೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಆ ಒಂದು ವಾಲ್ಪರೈನಲ್ಲಿ. ಕಾಡು ನಾಶ ಆಗಿದೆ. ಆ ಕಾಡನ್ನು ನಾಶ ಮಾಡಿ ಆ ಸಮೃದ್ಧವಾಗಿರುವಂಥ ಪ್ರದೇಶದಲ್ಲಿ ಚಹಾ ಗಿಡಗಳನ್ನು ನೆಟ್ಟರು. ಚಹಾ ಗಿಡ ಆದಮೇಲೆ ಅಲ್ಲಿ ಅನೇಕ ಜನರು ಅಲ್ಲಿಗೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಅದ್ರ ಜೊತೆಗೆ ಚಹಾ ಗಿಡದ
ವ್ಯಾಪಾರವನ್ನು ಅದರಿಂದ ಹೆಚ್ಚಾಗಿ ಆರ್ಥಿಕ ಒಂದು ಸಬಲತೆಯನ್ನು ಹೊಂದ್ತಾ ಹೋದರು. ಕೈಗಾರಿಕೋದ್ಯಮಗಳೆಲ್ಲವನ್ನು ಸಹ ಕರೆಸಿಕೊಳ್ತಾ ಹೋದರು. ಹಾಗೆ ಇದೆಲ್ಲದ ಸಮಸ್ಯೆಯು ಸಹ ಏನಾದ್ರಪ್ಪ ಅಂತೇಳಿದರೆ ಅಲ್ಲಿದ್ದಂತಹ ಇನ್ನೊಂದು ಬಗೆಯ ಪಕ್ಷಿಗಳು ಏನಪ್ಪ ಅಂದರೆ ವಿಷಲಿಂಗ್ ಥ್ರಶ್ಗಳು ಎನ್ನುವಂತಹ ಒಂದು ಪಕ್ಷಿಗಳು, ಅಲ್ಲಿ ಹಕ್ಕಿಗಳು ಏನು ಮಾಡಿದಪ್ಪ ಅಂದರೆ ಬದುಕುಳಿಯುವಂತಹ ಒಂದು ಛಲವನ್ನು ತೊಟ್ಟಿದ್ದಾವೆ ಅಂತ ಹೇಳಿದ್ರೆ, ಯಾಕಂದರೆ ಬದುಕಬೇಕಾಗಿರುವಂತಹ ಅನಿವಾರ್ಯತೆ, ಮುಂದಿನ ಸಂತತಿಗೆ ತನ್ನನ್ನು ಉಳಿಸಿಕೊಳ್ಳಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಆ ಒಂದು ಹಕ್ಕಿಗಳಿಗೂ ಸಹ ಇದಾವಂತೆ. ಅಂತಹ ಒಂದು ಆಡುವಂತಹ ಹಕ್ಕಿಗಳಾಗಿರುವಂತಹ ವಿಷಲಿಂಗ್ ಥ್ರಶ್ಗಳು ಏನಾಗಿದ್ದಾವಪ್ಪ ಅಂತಂದರೆ ಬದುಕುಳಿಯುವಂತಹ ಒಂದು ಛಲವನ್ನು ತೊಟ್ಟಿದವಂತೆ. ಅವು ಮಿನುಗುವ ಹಸಿರು ಪಾಚಿಯನ್ನು ಒದ್ದು ಮಲಗಿದ್ದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳ ಇವುಗಳ ಬದುಕಿಗೆ ಆಧಾರವಾಗಿದ್ದುವು. ಅಂದರೆ ಈ ವಿಷಲಿಂಗ್ ಥ್ರಶ್ಗಳು ತನ್ನ ಆಹಾರಕ್ಕೋಸ್ಕರ ತನ್ನ ಬದುಕಿನ ಆಧಾರ ಏನಾಗಿತ್ತಪ್ಪ ಅಂತೇಳಿದರೆ ಆ ಒಂದು ಮಿನುಗುವ ಹಸಿರು ಪಾಚಿ, ಅಂದರೆ ಆ ಒಂದು ಹಳ್ಳ ಕೊಳ್ಳಗಳು ಹರಿಯುವಂತಹ ಕಲ್ಲು ಬಂಡೆಗಳ ಮೇಲೆ ಹರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿರುವಂತಹ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳ ಇವುಗಳಿಗೆ ಬದುಕಿಗೆ ಆಧಾರವಾಗಿದ್ದು. ಅಂದರೆ ಅಲ್ಲಿ ಕಲ್ಲಿನ ಮೇಲೆ ಇರುವಂತಹ ಹಸಿರು ಪಾಚಿಯನ್ನು ತಿಂದು ಬದುಕ್ತಾ ಇದ್ದುವಂತೆ ಇವು ವಿಷಲಿಂಗ್ ಥ್ರಶ್ಗಳು ಎನ್ನುವಂಥದ್ದು. ನೀರಿನಲ್ಲಿ ಹರಿಯುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ನೀರಿನಲ್ಲಿ ಬೆಳೆಯುವಂತಹ ಹಸಿರು ಪಾಚಿಯನ್ನು ತಿಂದು ಬದುಕ್ತಾ ಇದ್ದಂಥದ್ದು ಆ ಒಂದು ವಿಷಲಿಂಗ್ ಥ್ರಶ್ ಎನ್ನುವಂತಹ ಬದುಕಿಗೆ ಆಧಾರವಾಗಿದ್ದಂತಹದ್ದು. ಆದರೆ ಇವತ್ತು ಹರಿಯುವಂತಹ ನದಿಗಳೇ ಇಲ್ಲ, ಸಿಗುವಂತಹ ಕಾಡಿನೇ ಇಲ್ಲ, ಎಲ್ಲಿಂದ ಸಿಗಬೇಕು ಇವಾಗ ಆಧಾರ ಅಲ್ವಾ? ಅದಕ್ಕೆ ಆ ಒಂದು ಹಳ್ಳ ಕೊಳ್ಳಗಳ ಬದುಕಿಗೆ ಆಧಾರವಾಗಿದ್ದಂಥದ್ದು ಈ ಒಂದು ವಿಷಲಿಂಗ್ ಥ್ರಶ್ಗಳಿಗೆ ಎನ್ನುವಂಥದ್ದು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಕ್ಕಿಗಳ ಅವುಗಳ ಬದುಕು ಮುಂದೆ ಹೇಗೋ ಏನೋ. ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಎದ್ದು ರಾಗವಾಗಿ ಆಡುವುದನ್ನು ಮಾತ್ರ ಬಿಟ್ಟಿಲ್ಲ. ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ನೋಡಿ, ಹಿಂದೆ ಆ ಸ್ವಚ್ಛಂದವಾಗಿ ಹರಿಯುತ್ತಿದ್ದಂತಹ ನೀರಿನಲ್ಲಿ ಸಿಗುವಂತಹ ಹಸಿರು ಪಾಚಿಯನ್ನು ತಿಂದು ಬದುಕ್ತಾ ಇದ್ದಂತಹ ವಿಷಲಿಂಗ್ ಥ್ರಶ್ಗಳು ಇವತ್ತು ಏನು ಮಾಡಿದವಪ್ಪ ಇದಾವೆ ಅಂತ ಹೇಳಿದ್ರೆ, ಅಂತಹ ಜರಿ ಹರಿಯುವಂತಹ ಜಲಪಾತ್ರಗಳನ್ನೆಲ್ಲವನ್ನು ಸಹ ಇವತ್ತು ಮನುಷ್ಯ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವೇನು ಮಾಡಿದವಪ್ಪ ಅಂತ ಹೇಳಿದ್ರೆ ತನ್ನ ಬದುಕನ್ನು ಅನಿವಾರ್ಯವಾಗಿ ಕಟ್ಟಿಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅದಕ್ಕೆ ಅವು ಆ ಒಂದು ಕೊಳಚೆ ನೀರಿನ ಚರಂಡಿಗಳಲ್ಲಿ ಸಿಗುವಂತಹ ಆ ಒಂದು ಪಾಚಿಯನ್ನು ತಿಂದು ಬದುಕಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಅವುಗಳಿಗಿದೆಯಂತೆ. ಹಾಗೆ ಮುಂದೆ ಏನೋ ಹೇಗೋ ಗೊತ್ತಿಲ್ಲ, ಮುಂದೆ ನಾವು ಬದುಕ್ತೀವೋ ಇಲ್ಲ ಗೊತ್ತಿಲ್ಲ, ಆದರೆ ಆ ಒಂದು ಕೊಳಚೆ ನೀರಿನಲ್ಲಿ ಸಿಗುವಂತಹ ಹಸಿರು ಪಾಚಿಯನ್ನು ತಿಂದು ಅವು ಬದುಕ್ತಾ ಇದ್ದಾವಂತೆ. ಆದರೆ ತಮ್ಮ ನೋವಿನ ನಡುವೆಯೂ ಸಹ ಅವೇನು ಮಾಡ್ತಾ ಇದ್ದಾವಂತಂದರೆ ಮುಂಜಾನೆ ಎದ್ದು ರಾಗವಾಗಿ ಆಡುವುದನ್ನು ಮಾತ್ರ ಬಿಟ್ಟಿಲ್ಲ. ಯಾಕಂದರೆ ಅದನ್ನು ಆಡು ಹಕ್ಕಿ ಅಂತಲೇ ಕರಿತಾ ಹೋಗ್ತಾರೆ ವಿಷಲಿಂಗ್ ಥ್ರಶ್ನ್ನು. ಇದು ಕೋಗಿಲೆ ಹೆಂಗೆ ಮುಂಜಾನೆ ಕುಹು ಕುಹು ಅಂತೇಳ್ಬಿಟ್ಟು ಕೂಗ್ತಾ ಹೋಗುತ್ತೋ ಹಾಗೆ ಈ ಒಂದು ವಿಷಲಿಂಗ್ ಥ್ರಶ್ಗಳು ಸಹ ಹಾಗೆ ಅಂತೆ. ಮುಂಜಾನೆ ಎದ್ದು ಅದು ರಾಗವಾಗಿ ಆಡ್ತಾ ಇತ್ತಂತೆ. ಪ್ರತಿನಿತ್ಯನೂ ಸಹ ಅದಕ್ಕೆ ಆಹಾರ ಸಿಗಲಿ ಬಿಡಲಿ ಕೂಗಲೇಬೇಕು. ಅಂತಹ ಆ ಒಂದು ಮುಂಜಾನೆ ಬೇಗ ಎದ್ದು ರಾಗವಾಗಿ ಆಡುವುದನ್ನು ಮಾತ್ರ ಬಿಟ್ಟಿಲ್ಲ. ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ, ಅಂದರೆ ಅವುಗಳ ಕೆಲಸ. ಆಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ, ಆದರೆ ಅದ್ರ ಕೆಲಸನೂ ಸಹ ಅದು ಆಗಿದೆ. ಅದರಿಂದ ಅಂತಹ ಒಂದು ವಿಷಲಿಂಗ್ ಥ್ರಶ್ಗಳು ಆ ಒಂದು ನೀರಿನಲ್ಲಿ ಹರಿಯುವಂತಹ ಆ ಒಂದು ಸ್ವಚ್ಛವಾಗಿರುವಂತಹ ಹಳ್ಳಕೊಳ್ಳಗಳ ಮಧ್ಯೆ ಸಿಗುತ್ತಾ ಇದ್ದಂತಹ, ಅದು ಕಲ್ಲು ಬಂಡೆಗಳ ನಡುವೆ ಸಿಗ್ತಾ ಇದ್ದಂತಹ ಹಸಿರು ಪಾಚಿಯನ್ನು ತಿಂದು ಬದುಕ್ತಾ ಇದ್ದಂತಹ ವಿಷಲಿಂಗ್ ಥ್ರಶ್ಗಳು ಇವತ್ತು ಕೊಳಚೆ ನೀರಿನಲ್ಲಿ ಸಿಗುವಂತಹ ಹಸಿರು ಪಾಚಿಯನ್ನು ತಿಂದು ಬದುಕಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಂತಹ ಸಂಕಷ್ಟದ ಬದುಕನ್ನು ಎದುರಿಸ್ತಾ ಇರುವಂತಹ ಆ ಒಂದು ವಿಷಲಿಂಗ್ ಥ್ರಶ್ಗಳು ಸಹ ಏನು ಮಾಡ್ತಾ ಇದ್ದಾವೆ ಅಂದರೆ ತನ್ನ ದಿನನಿತ್ಯದ ಕೆಲಸವನ್ನು ಮಾತ್ರ ಮರ್ತಿಲ್ಲ ಅಂತದು. ಬೆಳಗ್ಗೆ ಎದ್ಬಿಟ್ಟು ರಾಗವಾಗಿ ಆಡ್ತಾ ಇದೆಯಂತೆ. ಆಡುವುದು ಅವುಗಳಿಗೆ ಅನಿವಾರ್ಯ ಮತ್ತು ಅವುಗಳ ಕರ್ಮ ಎನ್ನುವಂಥದ್ದು. ಮುಂದೆ ನೋಡಿ, ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜವನ್ನು ಅಡಗಿಸಿಕೊಂಡಿರುತ್ತದೆ. ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಮನುಷ್ಯ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತಾನೆ, ಅಭಿವೃದ್ಧಿಯ ಜೊತೆಗೆ ದುರಂತವನ್ನು ಸಹ ಕಟ್ಟಿಕೊಂಡಿರ್ತಾನೆ. ಏಕೆ ಅಂತೇಳಿದರೆ ಮನುಷ್ಯ ತಾನು ಬಂದ ದಾರಿಯನ್ನು ಮರಿಬಾರ್ದಂತೆ. ತಾನು ಉನ್ನತಿಯನ್ನು ಏರ್ತಾ ಹೋದಂಗೆಲ್ಲ ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ ತನ್ನ ಹಿಂದಿನ ಜೀವನವನ್ನು ಮರಿತಾ ಹೋಗ್ತಾನಂತೆ ಮನುಷ್ಯ. ಆವಾಗಲೇ ಮತ್ತೆ ಅವನು ಏನು ಮಾಡ್ತಾನಪ್ಪ ಅಂತೇಳಿದರೆ ದುರಂತವನ್ನು ಕಾಣಬೇಕಾಗಿರುವಂಥದ್ದು, ಅವನತಿಯತ್ತ ಅವನು ಸಾಗಬೇಕಾಗಿರುವಂಥದ್ದನ್ನು ಕಾಣ್ತಾ ಹೋಗುತ್ತೆ. ಅದಕ್ಕೆ ಏನಪ್ಪ ಸಾಕ್ಷಿ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ, ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ. ಅಭಿವೃದ್ಧಿಯ ಪ್ರಗತಿ ಪಾರಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರುಡೆದು ದುರಂತದ ವಿರಾಟ್ ದರ್ಶನಕ್ಕೆ ಸಜ್ಜಾಗುತ್ತವೆ. ಯಾವಾಗ ಮನುಷ್ಯ ಅಭಿವೃದ್ಧಿಯತ್ತ ಹೊಂತಾ ಹೋದ್ನೋ
ತನ್ನ ಅಭಿವೃದ್ಧಿಯ ತುದಿಯನ್ನು ತಲುಪ್ತಾ ಹೋದ್ನೋ, ತನ್ನ ಹಿಂದೆ ಬಂದಂತಹ ದಿನಗಳನ್ನು ಅವನು ಮರಿತಾ ಹೋದ್ನಂತೆ. ಆ ಒಂದು ಅಭಿವೃದ್ಧಿಯ ಪಾರಕಾಷ್ಟೆ ಮುಟ್ಟಿದೊಡನೆ ಅವು ಏನು ಮಾಡಿದನಪ್ಪಂತೆ, ಆ ಒಂದು ಚಿಗುರೊಡೆಯುವಂತಹ ದುರಂತದ ಆ ವಿರಾಟ್ ದರ್ಶನಕ್ಕೆ ಅದು ಸಜ್ಜಾಗುತ್ತವೆ ಎನ್ನುವುದು. ಅಂದರೆ ಹಿಂದೆ ಬಂದಂತಹ ದಾರಿಯನ್ನು ನಾನು ಈ ಒಂದು ಅಂದರೆ ಹಿಂದೆ ಕಾಡಿತ್ತು, ಅದನ್ನು ನಾಶ ಮಾಡಿದ್ವಿ. ಕಾಡಿನಿಂದ ಎದುರಾಗುವಂತಹ ಸಮಸ್ಯೆ, ಶುದ್ಧವಾಗಿರುವಂಥ ಗಾಳಿ ಸಿಗ್ತಾ ಇಲ್ಲ, ಅನೇಕ ಪ್ರಾಣಿ ಸಂಕುಲಗಳು ನಾಶ ಆಗ್ತಾ ಹೋಗಿದ್ದಾವೆ. ಹಾಗೆ ನಮಗೆ ಯಾವ ಸಮಯಕ್ಕೆ ಯಾವುದು ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಮಳೆಗಾಲಕ್ಕೆ ಮಳೆ ಬರ್ತಾ ಇಲ್ಲ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಅನುಭವಿಸ್ಬೇಕಿಲ್ಲ, ಚಳಿಗಾಲಕ್ಕೆ ಚಳಿ ಅನುಭವಿಸ್ತಾ ಇಲ್ಲ. ಹೀಗೆ ಹವಾಮಾನ ವೈಪರೀತ್ಯಗಳನ್ನು ಸಹ ನಾವು ಇವತ್ತು ಅನುಭವಿಸ್ಬೇಕಾಗಿದೆ. ಅದಕ್ಕೆ ಆ ಒಂದು ಮನುಷ್ಯ ಏನು ಮಾಡ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಅವುಗಳ ಒಂದು ವಿರಾಟ್ ದರ್ಶನಕ್ಕೆ ಅದು ಸಜ್ಜಾಗ್ತಾ ಇದ್ದಾನೆ ಎನ್ನುವಂಥದ್ದು. ಹಾಗೆ ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೊಂದು ಹಿಂದಕ್ಕೆ ಬರಲಾರದ ಅಂತ ತಲುಪಿರುತ್ತಾನೆ. ಅಂದರೆ ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಹೋದಂಗೆಲ್ಲ ನಾವು ದುರಂತವನ್ನು ಈ ಬೆನ್ನಿಗೆ ಕಟ್ಟಿಗೆಂದು ನಾವು ಹೋಗಿರ್ತೀವಿ, ಆದರೆ ಹಿಂದಕ್ಕೆ ಬರಲಾರದಷ್ಟು ದುರಂತವನ್ನು ನಾವು ಆಲ್ರೆಡಿ ಕಟ್ಕೊಂಡು ಹೋಗಿದ್ದೀವಿ. ಯಾಕಂದರೆ ಕಾಡನ್ನು ನಾಶ ಮಾಡೋದು ಸುಲಭ, ಅದೇ ಕಾಡನ್ನು ಬೆಳೆಸುವಂಥದ್ದು, ಅದೇ ಕಾಡಿನಲ್ಲಿರುವಂಥ ಜೀವ ಸಂತತಿಗಳನ್ನು ನಾವು ಹೆಚ್ಚಿಗೆ ಮಾಡುವಂಥದ್ದು ಅಲ್ವಾ. ಇವೆಲ್ಲವೂ ಸಹ ಇಷ್ಟೊಂದು ಸಮಸ್ಯೆಗಳನ್ನು ಅವನು ಎದುರಿಸಬೇಕಾಗುತ್ತೆ. ಅದರಿಂದ ಹಿಂದೆ ಬರಲಿಕ್ಕೆ ಆಗದೇ ಇರುವಂಥ ಒಂದು ಹಂತವನ್ನು ಅವನು ತಲುಪಿರ್ತಾನೆ. ಆದರೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವಂತಹ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ನೋಡಿ, ಮನುಷ್ಯ ಕೇವಲ ಬರೀ ತನ್ನ ಉನ್ನತಿಯನ್ನು ಮಾತ್ರ ಬಯಸ್ತಾನೆ, ಆದರೆ ಆ ಉನ್ನತಿಯ ಜೊತೆಗೆ ತನ್ನ ಆದರ್ಶದೊಡನೆ ಆರಂಭವಾಗಿರುವಂತಹ ಅಭಿವೃದ್ಧಿ ಅಂದರೆ ಅವನು ಕೇವಲ ಅವನ ಅಭಿವೃದ್ಧಿಯನ್ನು ಮಾತ್ರ ಅವನು ಯೋಚನೆಯನ್ನು ಮಾಡ್ತಾ ಹೋಗ್ತಾನೆ, ಆದರೆ ಹಿಂದೆ ಬರುವಂತಹ ಮನುಕುಲದ ಬಗ್ಗೆ ಯೋಚನೆಯನ್ನು ಮಾಡುವುದಿಲ್ಲ. ತನ್ನ ಬಗ್ಗೆ ಮಾತ್ರ ಅವನು ಯೋಚನೆಯನ್ನು ಮಾಡ್ತಾನೆ, ಆದರೆ ಹಿಂದೆ ಬರುವಂತಹ ನಮ್ಮ ಇನ್ನು ಸಂತತಿ ಇದೆಯಲ್ಲ, ಏನು ನಮ್ಮದೇ ಅಂತ್ಯನಾ, ನಮ್ಮ ಸಂತತಿ ಇದೆಯಲ್ವ, ಅಂತಹ ತನ್ನ ಉನ್ನತಿಯ ಆ ಜೊತೆಗೆ ಆದರ್ಶಗಳನ್ನೇ ಆರಂಭವಾಗುವಂತಹ ಅಭಿವೃದ್ಧಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಮನುಕುಲದ ಪತನಕ್ಕೆ ಕಾರಣವಾಗುತ್ತಿದೆ. ಅಂದರೆ ಮನುಷ್ಯನ ಅಂತ್ಯಕ್ಕೆ ಅದು ಕಾರಣ ಆಗುತ್ತೆ ಎನ್ನುವಂಥದ್ದನ್ನು ಅವನು ಮರ್ತು ಬಿಡ್ತಾನೆ ಎನ್ನುವಂಥದ್ದು. ಆದ್ದರಿಂದ ಆ ಉನ್ನತಿಯ ಜೊತೆಗೆ ಆದರ್ಶದ ಜೊತೆಗೆ ಅವನೇನಪ್ಪ ಅಂತ ಹೇಳಿದ್ರೆ ತನ್ನ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ತುಂಬ ಯೋಚನೆಯನ್ನು ಮಾಡಬೇಕಾಗುತ್ತೆ. ತನ್ನ ಹಿಂದಿನ ಮನುಕುಲದ ಬಗ್ಗೆನೂ ಸಹ ಅವನು ಯೋಚನೆಯನ್ನು ಮಾಡಬೇಕಾಗುತ್ತೆ. ಅದರಿಂದ ಅದು ಮನುಕುಲಕ್ಕೆ ಪತನಕ್ಕೆ ಸಹ ಅದು ಕಾರಣವಾಗುತ್ತೆ ಎನ್ನುವಂಥದ್ದು. ಅದರ ಕ್ರೂರ ವ್ಯಂಗ್ಯವಿರಬಹುದು. ಯಾಕಂದರೆ ಮನುಕುಲದ ಪತನ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಗು ಬರ್ಬೋದು ನಮಗೆ, ಆದರೆ ಅದು ನಿಜ ಆಗಿರುತ್ತೆ. ಯಾಕಂತೇಳಿದ್ರೆ ಇವತ್ತೇ ನಮಗೆ ಕುಡಿಲಿಕ್ಕೆ ಶುದ್ಧವಾಗಿರುವಂಥ ನೀರು ಸಿಗ್ತಾ ಇಲ್ಲ, ಸೇವಿಸಲಿಕ್ಕೆ ಶುದ್ಧವಾಗಿರುವಂಥ ಗಾಳಿ ಸಿಗ್ತಾ ಇಲ್ಲ. ನಮಗೆ ಇವತ್ತೇ ನಾವು ಈ ರೀತಿಯಾಗಿರುವಂತಹ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇರಲಿಕ್ಕೆ ಭೂಮಿನೇ ಸಿಗ್ತಾ ಇಲ್ಲ ನಮಗೆ ಅಲ್ವಾ. ಇಷ್ಟೊಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ವಿ. ಆದರೆ ನಮ್ಮ ಹಿಂದೆ ಬರುವಂತಹ ಇನ್ನೊಂದು ಸಂತತಿ ಇದೆಯಲ್ಲ, ಅದು ಯಾವ ರೀತಿಯಾಗಿರುವಂಥ ಸಮಸ್ಯೆಗಳನ್ನು ಎದುರಿಸ್ಬೋದು ಅಲ್ವಾ. ಅದರಿಂದ ಇವೆಲ್ಲವೂ ಸಹ ಏನಾಗ್ತಾ ಇದಾವೆ ಅಂತ ಹೇಳಿದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತೊಟ್ಟುವುದಿಲ್ಲ. ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಕೃತಿಯ ಮೇಲೆ ನಾವು ಅತ್ಯಾಚಾರವನ್ನು ಎದುರಿಸ್ತಾ ಇದ್ವಿ, ಪ್ರಕೃತಿಯನ್ನು ಅತ್ಯಾಚಾರಕ್ಕೆ ನಾವು ಒಳಪಡಿಸ್ತಾ ಇದ್ವಿ. ಅದರಿಂದ ಇದು ಮನುಷ್ಯನ ಜನಾಂಗಕ್ಕೆ ಒಂದು ಬಾಧೆ ಅಂತೇಳಿದ್ರೆ ಒಂದು ರೋಗವಾಗಿ ಇದು ನಮ್ಮನ್ನು ಕಾಟದಲ್ಲೇ ಬಿಡೋದಿಲ್ಲ ಅಂತಿದ್ದು. ಅಷ್ಟೊಂದು ಜೊತೆಗೆ ಈ ಒಂದು ಅಭಿವೃದ್ಧಿಯ ಜೊತೆಗೆ ಈ ಒಂದು ಪ್ರಕೃತಿಯ ಮೇಲೆ ಆಗುವಂತಹ ಅತ್ಯಾಚಾರ ನಮ್ಮ ಮೇಲೆ ಒಂದು ಬಾಧೆಯನ್ನು, ರೋಗವನ್ನು ಅದು ತರಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಹಾಗೆ ದುರಂತದ ಶಾಪಕ್ಕೆ ತುತ್ತಾಗುವಂಥ ನಾವೆಲ್ಲರೂ ಸಹ ದುರಂತಕ್ಕೆ ಒಳಗಾಗಲೇಬೇಕಾಗಿದೆ. ಈಗ ಆಲ್ರೆಡಿ ಒಳಗಾಗಿದ್ದೀವಿ, ನಮ್ಗೆ ಗೊತ್ತಿಲ್ಲ. ಹಿಂದೆ ಮಾಡಿರುವಂತಹ ಹಲವಾರು ಜನರ ಶಾಪಕ್ಕೆ ನಾವು ಇವತ್ತು ಒಳಗಾಗಿ ದುರಂತದ ದಿನಗಳನ್ನು ನಾವು ಇವತ್ತು ಕಾಣಿಸ್ತಾ ಇದ್ದೀವಿ. ಅಂತಹ ಒಂದು ದುರಂತದ ಶಾಪಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇದರ ಜೀವ ಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲುವಂತ ಸಾಕ್ಷಿಯಾಗಿ ನಿಂತಿದೆ. ನೋಡಿ, ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ಅಭಿವೃದ್ಧಿ ಎನ್ನುವಂಥ ಹೆಸರಿನಲ್ಲಿ ಅತ್ಯಾಚಾರ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಹಿಂದೆ ಬರುವಂತಹ ಜನಾಂಗ ಇದೆಯಲ್ಲ, ಅದಕ್ಕೆ ಪಾಪ ಇದರ ಅರಿವೇ ಇರೋದಿಲ್ಲ. ಆದರೆ ಕಷ್ಟದ ದಿನಗಳನ್ನು ಅನುಭವಿಸಬೇಕಾಗಿರುವಂಥವ್ರು ನಮ್ಮ ಹಿಂದಿನ ಜನಾಂಗದವರು ಅಲ್ವಾ. ಏನೂ ಮಾಡದೇ ಇರುವಂತಹ ಅವರನ್ನಗೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಷ್ಟವಾದ ದಿನಗಳನ್ನು ನಾವು ಬಿಟ್ಕೊಟ್ಟು ಹೋಗ್ತಾ ಇದ್ದೀವಿ. ದುರಂತಕ್ಕೆ ಅವರು ಒಳಗಾಗಬೇಕಾಗಿದೆ. ಇಂಥ ಆ ಒಂದು ಮನುಕುಲದ ಪತನಕ್ಕೆ ನಾವೆಲ್ಲರೂ ಸಹ ಕಾರಣ ಆಗ್ತಾ ಇದ್ದೀವಿ. ಹಿಂದೆ ಬರುವಂತಹ ಜನಾಂಗಕ್ಕೆ ನಾವು ಏನು ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಅವರು ಬದುಕಲಿಕ್ಕೆ ಶುದ್ಧವಾಗಿರುವಂಥ ಗಾಳಿ, ಕುಡಿಲಿಕ್ಕೆ ಶುದ್ಧವಾಗಿರುವಂಥ ನೀರು, ಬದುಕಲು ಶುದ್ಧವಾಗಿರುವಂಥ ನೆಲವನ್ನು, ಮೂರನ್ನು ಸಹ ಮತ್ತೆ ಶುದ್ಧವಾಗಿರುವಂಥ ಪರಿಸರವನ್ನು
ಇವೆಲ್ಲ ಬಿಟ್ಟು ಹೋಗಬೇಕಾಗಿರುವಂತಹ ಅನಿವಾರ್ಯತೆ, ಕರ್ತವ್ಯ ನಮ್ಮ ಮೇಲೆ ಇದೆ ಎನ್ನುವಂಥದ್ದು. ಇದು ಈ ಒಂದು ಪಶ್ಚಿಮ ಘಟ್ಟದಲ್ಲಿರುವ ಕಾರಣ ಸಿಗುವಂತಹ ಈ ಒಂದು ತಮಿಳುನಾಡಿನ ವಾಲ್ಪರೈ ಎನ್ನುವಂತಹ ಪ್ರದೇಶ, ಇದು ಒಂದು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಉದಾಹರಣೆ ಅಷ್ಟೇ. ಆದರೆ ಇಂತಹ ಎಷ್ಟೋ ಪ್ರದೇಶಗಳು ಇವತ್ತು ನಾಶ ಆಗಿ ನಮ್ಮ ಮುಂದೆ ಕಾಣಸಿಗ್ತವೆ ಎನ್ನುವಂಥದ್ದು. ಅದರಿಂದ ಇದು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಸಾಕ್ಷಿಯಾಗಿ ನಿಂತಿದೆ ಎನ್ನುವಂಥದ್ದು. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ, ಇದು ಕೇವಲ ಒಂದೇ ಒಂದು ಉದಾಹರಣೆ ಅಷ್ಟೇ. ನಮಗೆ ಇದು ಕಣ್ಣಿಗೆ ಕಾಣ್ತಾ ಇದೆ. ಅಲ್ಲಿ ಕಾರ್ವೆಲ್ ಮಾರ್ಚ್ ಎನ್ನುವಂತಹ ಒಂದು ಬ್ರಿಟಿಷ್ ಪ್ರಜೆ ಬಂದ, ಅದರಿಂದ ಏನೇನು ಸಮಸ್ಯೆಗಳಾದವು, ಅದು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂತು, ಯಾವ ರೀತಿಯಾಗಿ ದುರಂತವನ್ನು ಸಹ ಹೊಂತಾ ಇದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ವಿ. ಇದು ಒಂದು ಉದಾಹರಣೆ ಮಾತ್ರ. ಆದರೆ ನಮ್ಮ ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂತಹ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ. ನಮ್ಮ ರಾಜ್ಯದಲ್ಲೇ ಬಂದರೆ ನಾನು ಕೊಡಗು ಹೇಳಿದೆ, ಚಿಕ್ಕಮಗಳೂರು ಹೇಳಿದೆ, ಇಂಥ ಹಲವಾರು ಕಣಿವೆ ಪ್ರದೇಶಗಳನ್ನು ನೋಡ್ತಾ ಹೋದ್ವಿ. ಅರಣ್ಯ ಪ್ರದೇಶಗಳನ್ನು ನಾಶ ಮಾಡಿ ಯಾವ ರೀತಿಯಾಗಿರುವಂತಹ ತೋಟಗಳನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಬೇರೆ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಉಂಟಾಗಿದ್ದಾವೆ. ಗಣಿಗಾರಿಕೆ ಎನ್ನುವಂಥ ಹೆಸರಿನಿಂದಲೇ, ಮರಳು ದಂಧೆ ಎನ್ನುವಂಥ ಹೆಸರಿನಿಂದ ಇಷ್ಟೊಂದು ನಾವು ಅರಣ್ಯದ ಮೇಲೆ ನಾವು ಅತ್ಯಾಚಾರವನ್ನು ಎಸಗ್ತಾ ಇದ್ದೀವಿ ಎನ್ನುವಂಥದ್ದು. ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯವನ್ನು ಎಲ್ಲಿ ಬೇಕಾದರೂ ಬರೆಯಬಹುದು ಅಲ್ವಾ. ಇಲ್ಲಿ ವಾಲ್ಪರೈ ಏನಾಯಿತು, ಇಲ್ಲಿ ಅಭಿವೃದ್ಧಿ ಅಂತ ಹೋಯಿತು, ಹಾಗೆ ಕಠೋರವಾಗಿರುವಂತಹ ಅಧ್ಯಾಯಗಳನ್ನು ಬರಿತಾ ಹೋಯ್ತು. ಅದ್ರ ಜೊತೆಗೆ ದುರಂತವನ್ನು ಸಹ ತಂದೊಡ್ಡಿದೆ. ಆದರೆ ಇಂತಹ ದುರಂತದ ಅಧ್ಯಾಯಗಳನ್ನು ನಾವು ಕೇವಲ ಬರೀ ವಾಲ್ಪರೈನಲ್ಲಿ ಮಾತ್ರ ಅಲ್ಲದೆ ಎಲ್ಲಿ ಬೇಕಾದರೂ ನಾವು ನೋಡಬೇಕಾಗಿರುವಂತಹ ನಮಗೆ ಕಾಣ ಸಿಗ್ತವೆ ಎನ್ನುವಂಥದ್ದು. ಇನ್ನೇನಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾಗಿರುವಂತಹ ನೀರು, ನಾನು ಆವಾಗಲೇ ಹೇಳಿದೆ, ಇನ್ನೇನಿಲ್ಲ ನಮ್ಮ ಕೈಲೇ. ನಾವು ನಮ್ಮ ಜೀವನದ ಬಗ್ಗೆ ನಾವು ಈಗ ಯೋಚನೆ ಮಾಡಬೇಕಾಗಿಲ್ಲ. ಹಿಂದೆ ಬರಬೇಕಾಗಿರುವಂತಹ ಮುಂದಿನ ಜನಾಂಗದ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾಗಿರುವಂತಹ ನೀರನ್ನು ಬಿಟ್ಟು ಹೋಗಬೇಕಾಗಿದೆ. ಹಾಗೆ ಮಲಿನಗೊಳದ ಗಾಳಿ, ಶುದ್ಧವಾಗಿರುವಂತಹ ಗಾಳಿಯನ್ನು ಬಿಟ್ಟು ಹೋಗ್ಬೇಕಂತೆ. ಹಾಗೆ ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ಶುದ್ಧವಾಗಿರುವಂತಹ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶ, ಇವೆಲ್ಲವನ್ನು ಸಹ ನಾವು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕಾಗಿರುವಂತಹ ಛಲವನ್ನು ನಾವು ಇವತ್ತೆಲ್ಲರೂ ಸಹ ತೊಡಬೇಕಂತೆ. ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು. ಯಾಕಂದರೆ ಮುಂದಿನ ಜನಾಂಗದ ಬಗ್ಗೆ ಸ್ವಲ್ಪನಾದರೂ ಸಹ ನಾವು ಯೋಚನೆ ಮಾಡಬೇಕಂತೆ. ಯೋಚಿಸಿ ಅವುಗಳಿಗೆ ಎಲ್ಲರೂ ಸಹ ಅದನ್ನು ಬಿಟ್ಟು ಹೋಗ್ತೀವಿ ಎನ್ನುವಂತಹ ಒಂದು ಛಲವನ್ನು ತೊಡಲೇಬೇಕು. ಅದಕ್ಕೆ ಆ ಒಂದು ಪ್ರತಿಯೊಬ್ಬರೂ ಸಹ ಕಾಡನ್ನು ಬೆಳೆಸುವುದರ ಕಡೆ ನಾವು ಗಮನವನ್ನು ಹರಿಸಬೇಕು. ಮರಗಳನ್ನು ಬೆಳೆಸುವುದರ ಕಡೆ ನಾವು ಗಮನವನ್ನು ಹರಿಸಬೇಕು. ಇರುವಂತಹ ಕಾಡನ್ನು ನಾಶ ಮಾಡುವುದನ್ನು ಬಿಡಬೇಕು. ಅವುಗಳನ್ನು ನಾವು ಏನಾದರೂ ಮಾಡಿ ಬೆಳೆಸುವಂಥದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ಇದಕ್ಕೆ ನಾವೆಲ್ಲರೂ ಸಹ ಏನಾಗಬೇಕಂತೆ, ಬದ್ಧವಾಗಿರಬೇಕು ಎನ್ನುವಂಥದ್ದು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಾಳಜಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ನೋಡಿ, ಕೊನೆಯದಾಗಿ ಈ ಮಾತನ್ನು ಹೇಳ್ತಾರೆ. ಏನಪ್ಪ ಅಂತೇಳಿ ಇನ್ನೊಂದ್ಸರಿ ಓದ್ತೀನಿ. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ಅಂದರೆ ನಾನೇ ಒಂದು ಕಾಡನ್ನು ನಿರ್ಮಾಣ ಮಾಡು ಅಂತ ಹೇಳೋದಿಲ್ಲ. ನಾನೇ ಇವತ್ತು ಇಡೀ ಶುದ್ಧವಾಗಿರುವಂತಹ ನೀರನ್ನು ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ನಾನೇ ಇವತ್ತು ಮಲಿನಗೊಳ್ಳದ ಗಾಳಿಯನ್ನು ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ನಾವೆಲ್ಲರೂ ಸಹ ಕೈ ಜೋಡಿಸಿದಾಗ ಮಾತ್ರ, ನಾವೆಲ್ಲರೂ ಸಹ ಒಂದು ಕನಿಷ್ಠ ಕಳಕಳಿಯನ್ನು ತೋರಿದಾಗ, ಕನಿಷ್ಠ ಸೌಜನ್ಯವನ್ನು ತೋರಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದೆಲ್ಲವನ್ನು ಸಹ ನಾವು ಮುಂದಿನ ಒಂದು ಪೀಳಿಗೆಗೆ ಬಿಟ್ಟು ಕೊಟ್ಟು ಹೋಗುವುದರಲ್ಲಿ ಎರಡು ಮಾತಿಲ್ಲ. ಅದರಿಂದ ನಾವೆಲ್ಲರೂ ಸಹ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ವಾಲ್ಪರೈನಲ್ಲಿ ಆದಂತಹ ಸಮಸ್ಯೆಗಳನ್ನು, ವಾಲ್ಪರೈನಲ್ಲಿ ಆದಂತಹ ಈ ಉದಾಹರಣೆಯನ್ನು ಗಮನಿಸಿದಾಗ ನಮ್ಮೆಲ್ಲರಲ್ಲಿಯೂ ಸಹ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ ಜನಾಂಗಕ್ಕೆ ನಾವೆಲ್ಲರೂ ಸಹ ಏನನ್ನು ಬಿಟ್ಟು ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ಅವುಗಳಿಗೆ ಯಾವುದೇ ತೊಂದರೆಯಾಗದಂತೆ. ಇವತ್ತು ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ನಾವು ತಪ್ಪು ಮಾಡಿದ್ವಿ, ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಆದರೆ ಮುಂದಿನ ಜನಾಂಗ ಯಾವುದೇ ತಪ್ಪನ್ನೇ ಮಾಡದೆ ಬರ್ತಾ ಇದ್ದಾರೆ. ಅಂತಹ ಒಂದು ಜನಾಂಗಕ್ಕೆ ನಾವು ಏನನ್ನು ಬಿಟ್ಟು ಹೋಗಬೇಕು ಎನ್ನುವಂತಹ ಒಂದು ಛಲವನ್ನು ನಾವೆಲ್ಲರೂ ಸಹ ತೋಡಬೇಕಾಗಿದೆ. ನಾವೆಲ್ಲರೂ ಅದಕ್ಕೆ ಬದ್ಧರಾಗಬೇಕಾಗಿದೆ. ನಾವೆಲ್ಲರೂ ಸಹ ಒಂದು ಸೌಜನ್ಯದ ಕಳಕಳಿಯನ್ನು ಈ ಒಂದು ಪ್ರಕೃತಿಯ ಮೇಲೆ, ಪರಿಸರದ ಮೇಲೆ ನಾವೆಲ್ಲರೂ ಸಹ ಕಾಳಜಿಯನ್ನು ತೋರಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ ಎನ್ನುವಂಥದ್ದು. ಇಷ್ಟು ಈ ಒಂದು ಅಭಿವೃದ್ಧಿ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂತಹ ಗದ್ಯ ಭಾಗ.
ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಈ ಒಂದು ಗದ್ಯ ಭಾಗ ತುಂಬ ಚೆನ್ನಾಗಿಯೇ ಮೂಡಿ ಬಂದಿದೆ ನಮಗೆ. ಯಾಕಂದರೆ ಮನುಷ್ಯ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ತನ್ನ ಮೇಲೆ ತಂದುಟ್ಕೊಳ್ತಾ ಇದ್ದಾನೆ, ಯಾವ ರೀತಿಯಾಗಿರುವಂತಹ ದುರಂತವನ್ನು ಅವನು ತನ್ನ ಮೇಲೆ ತಂದುಟ್ಕೊಳ್ತಾ ಇದ್ದಾನೆ, ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ ತನ್ನ ಅವನತಿಯನ್ನು ತಾನೇ ತೋಡ್ಕೊಳ್ತಾ ಇದ್ದಾನೆ ಎನ್ನುವಂಥದ್ದನ್ನು ತುಂಬ ಸೊಗಸಾಗಿಯೇ ಮೂಡಿ ಬಂದಿದೆ ಎನ್ನುವಂಥದ್ದು. ಇಷ್ಟು ಈ ಕೃಪಾಕರ ಸೇನಾನಿ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಅಭಿವೃದ್ಧಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂಥದ್ದು. ಇದರಲ್ಲಿರುವಂತಹ ಪ್ರಶ್ನೆ ಸಂದರ್ಭ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ, ಅದು ಅವರು ಆವರೆಗೂ ನೋಡಿರದೇ ಪ್ರಾಣಿ. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದರು. ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇದು ಯಾವ ಸಂದರ್ಭದಲ್ಲಿ ಆ ಮಾತುಗಳು ಬಂದಿದೆ ಅವುಗಳನ್ನೆಲ್ಲವನ್ನು ಸಹ ನೀವು ಗಮನಿಸ್ತಾ ಹೋಗಿ, ಬರೀತಾ ಹೋಗಿ ನೋಡಿ. ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಎಷ್ಟು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಗೊತ್ತಿಲ್ಲ, ಆದರೆ ನನಗೆ ನೋಟ್ಸ್ ಬರೆದು ಕಳಿಸ್ತಾ ಇರುವಂಥದ್ದು ಕೆಲವು ವಿದ್ಯಾರ್ಥಿಗಳು ಮಾತ್ರ ನೋಟ್ಸನ್ನು ಕಳಿಸ್ತಾ ಇದ್ದೀರಾ. ನಾನು ಸೀರಿಯಸ್ ಆಗೋದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಇಲ್ಲಿವರೆಗೂ ವೀಡಿಯೋಸ್ ನೋಡೋಕ್ಕಾಗಿಲ್ಲ, ಇಂದಿನ ಎಲ್ಲ ವೀಡಿಯೋಸನ್ನ ನೋಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಬರೀಬೇಕಾದ್ರೆ ನೀಟಾಗಿ ಬರೀರಿ. ಏನೋ ಕಾಟಾಚಾರಕ್ಕೆ ಬರೆದ್ಬಿಟ್ಟು ಕಳಿಸ್ತಾ ಇರುವಂಥವ್ರು ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬರೆದು ಕಳಿಸ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಸಹ ನಾನು ನೋಡಿದ್ದೀನಿ. ಅದರಿಂದ ಎಕ್ಸಾಮ್ ಮುಂದಿನ ವಾರದಲ್ಲಿ ಒಂದು ಟೆಸ್ಟು ಸಹ ನಾನು ಮಾಡ್ಬೋದು. ಆಲ್ರೆಡಿ 2 ಪದ್ಯ ಆಯಿತು, 2 ಗದ್ಯ ಆಯಿತು. ಅದರಿಂದ ನೀಟಾಗಿ ನೋಟ್ಸನ್ನು ಮಾಡಿಕೊಂಡು ಅವತ್ತಿಗೆ ಅದರ ಒಂದು ಇದನ್ನು ಮುಗಿಸ್ತಾ ಹೋಗಿ ಎನ್ನುವುದು. ಇವತ್ತು ಇಷ್ಟಿರಲಿ, ನಾಳೆ ಮುಂದಿನ ಯಾವುದಾದ್ರೂ ಒಂದು ಪದ್ಯ ಅಥವಾ ಗದ್ಯವನ್ನು ನಾವು ನೋಡ್ತಾ ಹೋಗೋಣ.